ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಏನ್ ವಿಶೇಷ? ಯಾರನ್ನ ಕರೆಸ್ತಾ ಇದ್ದೀರಾ? ಯಾವ ಅಡುಗೆ ಮಾಡ್ತಾ ಇದ್ದೀರಾ? ಏನ್ ವಿಶೇಷ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಕಾಯ್ತಾ ಇದಾರೆ. ಸಾಕಷ್ಟು ವೈವಿಧ್ಯಮಯ ಅಡಿಗೆ ರುಚಿಗಳನ್ನ ತೋರ್ಸಕ್ಕೆ ಎಲ್ಲ ನಿಂತಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಕಬ್ಬನ್ಪೇಟೆಯ ವ್ಯಾಘ್ರ ಚಂದ್ರಪ್ಪನವ್ರು ಬಂದಿದ್ದಾರೆ. ಮುರಳಿಯವರೇ, ಸಕ್ಕತ್ತ ಇರೋ ಒಂದು ಗ್ರೇವಿ ಕಲ್ತ್ಕೊಂಡ್ ಬಂದಿದ್ದೀವಿ. ನೀವು ನಾನು ಹೇಳ್ಕೊಟ್ಟಿರಲಿಲ್ಲ, ಅದನ್ನ ಇವತ್ತು ಹೇಳ್ಕೊಡ್ತೀನಿ ಅಂತ ಬಂದಿದ್ದಾರೆ. ಅವ್ರನ್ನ ಕರೆಸಿ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ನಮಸ್ಕಾರ ಚಂದ್ರಪ್ಪ. ನಮಸ್ಕಾರ ಮುರಳಿಯವರೇ. ಚಂದ್ರಪ್ಪ, ಅದೇನ್ರಿ ಲಾಸ್ಟ್ ವೀಕ್ ಎಲ್ಲ ನಿಮ್ಗೆ ಹುಡ್ಕಕ್ ಪ್ರಯತ್ನ ಪಟ್ವಿ, ಕ್ರಿಸ್ಮಸ್ ಕರ್ಸೋಣ ಇನ್ನೇನೋ ಮಾಡ್ಸೋಣ ಅಂತ ಎಲ್ಗೋಗ್ಬಿಟ್ಟಿದ್ರಿ ನೀವು? ಸ್ವಲ್ಪ ಮೊನ್ನೆ ಒಂದ್ಸರಿ ಧರ್ಮಸ್ಥಳಕ್ಕೆ ಕೊಟ್ಟು ಬಂದೆ. ಮೊನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ದಲ್ರಿ? ಅದಕ್ಕೆ ಶಬರಿಮಲೆಯಿಂದ ಒಂದು ಧರ್ಮಸ್ಥಳ ಹೋದೆ. ಅಯ್ಯೋ, ಒಳ್ಳೆ ಪ್ರಜೆ. ಇವ್ರ ಮನೆಗೆ ಇವ್ರ ವೈಫ್ ಫೋನ್ ಮಾಡಿದಕ್ಕೆ ಇಲ್ಲ ಅವರು ಶಬರಿಮಲೆಗೆ ಹೋಗಿದ್ದಾರೆ ಅಂದ್ರು. ಓಕೆ, ಇನ್ಯಾಕೆ ಶಬರಿಮಲೆಗೆ ಹೋಗಿ ಆರಾಮಾಗಿ ಬರ್ಲಿ ಅಂತ ಕರ್ಸ್ಕೊಂಡಿದೀವಿ ನಿಮ್ನ. ಚಂದ್ರಪ್ಪ, ಏನ್ ಮಾಡ್ತಾ ಇದೀರಾ ಇವತ್ತು ನೀವು? ವೆಜ್ ಕೊಲ್ಲಾಪುರಿ ಮಸಾಲೆ ಮಾಡ್ತಾ ಇದ್ದೀನಿ. ವೆಜ್ ಕೊಲ್ಲಾಪುರಿ ಮಸಾಲ ಗ್ರೇವಿ ಅಲ್ಲ? ಎಲ್ಲ ರೋಟಿ, ನಾನು ಚಪಾತಿಗೆಲ್ಲ ಸಖತ್ತಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತಾ? ಓಕೆ, ಏನೇನ್ ತಂದಿರ ಹೇಳಿ ಮಾಡಕ್ಕೆ? ವೆಜ್ ಕೊಲ್ಲಾಪುರಿ ಮಸಾಲ ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ಗೋಡಂಬಿ, ಬ್ಯಾಡಗಿ ಮೆಣಸಿನಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಸೂರಿ ಮೇಥಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಮೊಸರು, ಖೋವಾ, ಟೊಮ್ಯಾಟೊ, ಹಸಿ ಬಟಾಣಿ, ಬೀನ್ಸ್, ಕ್ಯಾರೆಟ್, ಅರಿಶಿನ, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕಾ? ಶುರು ಮಾಡ್ಕೊಂಡ್ವಾ? ಒಳ್ಳೆ ಗ್ರೇವಿ ತೋರಿಸ್ತಾ ಇದ್ರೆ ನಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಜನ ಕೇಳ್ತಾ ಇದಾರೆ. ಆಮೇಲೆ ಪಟಾಪಟ ಅಂತ ಏನ್ ಮಾಡ್ತಾ ಇದ್ರೆ ಇವತ್ತು ನೀವು? ನೆಕ್ಸ್ಟ್ ಈಗಲೇ ಹೇಳ್ಬಿಡೋದಾ? ಹೇಳಿ, ಪರವಾಗಿಲ್ಲ. ನಾವೆಲ್ಲ ಕಾಯ್ತಾ ಇದೀವಿ, ಜನಗಳೆಲ್ಲ ಕಾಯ್ಬೇಕಲ್ವಾ ನೀವು ಏನ್ ಮಾಡ್ತೀರಾ ಅಂತ. ಪಟಾಪಟ ಅಂತ ರಾಗಿ ದೋಸೆ ಮಾಡ್ಬಿಡೋಣ. ರಾಗಿ ಮಸಾಲೆ ದೋಸೆ ಮಾಡ್ಬೇಕು ಅನ್ಕೊಂಡಿದ್ದೀರಲ್ವಾ? ಫಸ್ಟ್ ಇದನ್ನ ತೋರಿಸಿ ಆಮೇಲೆ ರಾಗಿ ಮಸಾಲೆ ದೋಸೆ ಮಾತಾಡೋಣ. ಓಕೆ, ಏನ್ಕೊಳ್ಳಿ ಮಾಡಕ್ ನಿಮ್ಗೆ? ಒಂದು ಬಾಂಡ್ಲಿ ಕೊಡಿ. ಇದು ತರಕಾರಿ ಬೇಯಿಸ್ಕೊಳ್ಳಿ. ಚಿಕ್ಕದು ಬಾಂಡ್ಲಿ ಬೇಯಿಸ್ಕೊಳ್ಳೋಕೆ ಸ್ವಲ್ಪ ನೀರಾಯ್ತು, ಸ್ವಲ್ಪ ಆಯ್ತು. ಸಾಕು. ನಾನು ಬಟಾಣಿ ಹಾಕ್ತಾ ಇದ್ದೀನಿ. ಹಾಕಿ. ಸ್ವಲ್ಪ ಹುಳ್ಳಿಕಾಯಿ ಹಾಕೊಳ್ತಾ ಇದ್ದೀನಿ. ಕ್ಯಾರೆಟ್ ಈ ತರ ಉದ್ದ ಕಟ್ ಮಾಡ್ಕೋಬೇಕು ಈ ಕೊಲ್ಲಾಪುರಿ ಮಸಾಲೆಗೆ. ಓಹೋ, ಹೌದಾ? ಕ್ಯಾರೆಟ್, ಹುಳ್ಳಿಕಾಯಿ, ಹಸಿ ಬಟಾಣಿ ಸಿಗುತ್ತಲ್ಲ ಇವಾಗ? ಫಸ್ಟ್ 150 ರೂಪಾಯಿಂದ ಶುರು ಆಗಿ ಕಡೆಗೆ 30 ರೂಪಾಯಿ ಬಂದ್ಬಿಡುತ್ತೆ ಬಟಾಣಿ ಬೆಂಗಳೂರಲ್ಲಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಹಾಕಿ ಸರ್. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಎಲ್ಲೋ ಏನ್ ಕೊಳ್ಳಿ? ಸ್ವಲ್ಪ ಬೆಂದ್ರೆ ಸಾಕು, ಪೂರ್ತಿ ಏನು ಬೇಯೋದು ಬೇಡ. ಸ್ವಲ್ಪ ಬೆಂದ್ರೆ ಸಾಕದು. ಓಕೆ, ನಾನು ಒಂದು ಬಾಣಲಿ ಕೊಡಿ ಗ್ರೇವಿ ಮಾಡೋಕ್ಕೆ. ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಶಬರಿಮಲೆ ದೇವದರ್ಶನ ಚೆನ್ನಾಗಾಯ್ತಾ ಶಂಕರಪ್ಪ? ತುಂಬಾನೇ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಚಂದ್ರಪ್ಪ? ತುಂಬಾ ಚೆನ್ನಾಗಿದೆ. ಓಕೆ, ನಾವ್ ಅನ್ಕೊಂಡ್ವಿ ಕರ್ಸ್ಕೊಂಡ ಚಂದ್ರಪ್ಪ ಅಂತ. ನೀವ್ ಹೇಳಿದ್ರೆ ನಾವು ಮಾಲೆ ಹಾಕ್ಬಿಟ್ಟಿದೀವಿ ಅಂತ ಹೇಳಿದ್ರಂತೆ. ನೀವು ಕರೆಯೋ ದಿನನೇ ನಮ್ಮ ಫೋನ್ ಮಾಡಿದಾಗ ನಾವು ಹೊರಟ್ಬಿಟ್ಟಿದ್ದೆ ಅವಾಗ. ಓಕೆ, ಇದು ದರ್ಶನ ಎಲ್ಲ ಮುಗಿಸ್ಕೊಂಡು ನೀನು ಹೊಸ ವರ್ಷಕ್ಕೆ ಹೋಗೋಕ್ಕಿಂತ ಮೊದಲು ದೇವದರ್ಶನ ಎಲ್ಲ ಮುಗಿಸ್ಕೊಂಡ ಅಂತ ಹೋಗಿದ್ರಾ? ಪ್ರತಿ ವರ್ಷ ಹೋಗ್ತಾ ಇದ್ದೀರಾ? 25ನೇ ವರ್ಷ ಇದು. ಈ ಸರಿ 25 ವರ್ಷದಿಂದ ಹೋಗ್ತಾ ಇದ್ದೀರಾ ಕಂಟಿನ್ಯೂಸ್ ಆಗಿ. ಎಷ್ಟು ವರ್ಷ ಮಾಲೆ ಹಾಕ್ತೀರಾ? ಅಲ್ಲ, ಎಷ್ಟು ದಿನ ಮಾಲೆ ಹಾಕ್ತೀರಾ? ಸರಿ, ಮೊದಲೆಲ್ಲ ನಾನು 48 ದಿವಸ ಆಗ್ತಾ ಇದೆ. ಒಂದೊಂದು ಹಂತವಾಗೂ ನಾನೆಲ್ಲ ಮುಗಿಸ್ಕೊಂಡು ಇವಾಗ ಈ ಕೆಲಸದ ಒತ್ತಡ ಜಾಸ್ತಿ ಆಗಿದೆ. ಜಾಸ್ತಿ ದಿವಸ ರಥ ಮಾಡ್ಕೊಂಡು ಇರಕ್ಕಾಗಲ್ಲ. ಹಾಕಿದ್ಮೇಲೆ ನೇಮವಾಗಿರ್ಬೇಕು. ಅದರಿಂದ ಜಾಸ್ತಿ ದಿವಸ ಹಾಕಲ್ಲ. ನಿಯಮವಾಗಿ ಇರ್ಬೋದು ನೀವು, ಆದ್ರೆ ನೀವು ಹಾಕಲ್ಲ. ಗೋಡಂಬಿ ಹಾಕ್ತಾ ಇದೀನಿ. ಹಾಕಿ. ನಿಯಮವಾಗಿ ಇರ್ಲಿ ಅಂತಾನೆ ಮಾಲೆ ಹಾಕೋದು ಚಂದ್ರಪ್ಪ. ನೇಮವಾಗಿ ಇರಕ್ಕೆ ನಮ್ಗೆ ಟೈಮ್ಗಳು ಇರಲ್ಲ ಜಾಸ್ತಿ. ಹೌದೌದು. ಟೈಮ್ ಸರಿಯಾಗಿ ಸ್ನಾನ ಮಾಡಬೇಕು, ಇವೆಲ್ಲ ಪೂಜೆಗಳಾಗಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಇದೆಲ್ಲ ಇದು ಟೈಮ್ ಇರಲ್ಲ. ಬ್ಯಾಡಗಿ ಮೆಣಸಿನಕಾಯಿ ಅದರಿಂದ ನಾನು ಇವಾಗ ಕಡಿಮೆ ಮಾಡಿದ್ದೀನಿ. ಜಾರ ತೆಗಿಯೋ ಜಾರ ಸರ್. ರುಬ್ಕೋತೀರಾ ಇದನ್ನ? ಆಮೇಲೆ ಇದ್ರ ಮೇಲೆ ಹಾಕೋದು, ಗ್ರೇವಿ ಎಲ್ಲ ಆದ್ಮೇಲೆ ಹಾಕೋದು. ಇದು ಫೈನಲ್. ಮೇಲ್ಗಡೆ ಉದ್ದ ಮೆಣಸಿನಕಾಯಿ. ಕೆಲವರು ಈ ಮೆಣಸಿನಕಾಯಿನೇ ಬೇಕು ಅಂತ ತಿಂತಾರಪ್ಪ ಪ್ರಜೆಗಳವರದಕ್ಕೆ. ಇವಾಗ ನೋಡಿ ಸ್ಟಾರ್ಟ್ ಮಾಡ್ತಾ ಇದೀನಿ ಗ್ರೇವಿ ಮಾಡಕ್ಕೆ. ಹಾಕಿ. ಈರುಳ್ಳಿ ಹಾಕ್ತಾ ಇದೀನಿ. ಹಾಕಿ. ಇದು ಸಾಕ? ಇನ್ನ ಬೇಡ? ಆಫ್ ಮಾಡ್ಬಿಡಿ ಸಾಕು. ಆಫ್ ಮಾಡೋಣಲ್ವಾ? ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ ಸ್ವಲ್ಪ. ಹಾಕಿ. ಇದೆಲ್ಲ ಹೆಂಗೆ ಅಂದ್ರೆ ವೆಜ್ ಕೊಲ್ಲಾಪುರಿ ಇಲ್ಲ ನಮ್ಮ ಚಂದ್ರಪ್ಪನವ್ರು ಮಾಡೋ ಶೈಲಿ ಹೆಂಗೆ ಅಂದ್ರೆ ಮದುವೆ ಮನೆಗಳಲ್ಲಿ ಯಾವ ರೀತಿ ಬಡಿಸ್ತಾರೋ ವೆಜ್ ಕೊಲ್ಲಾಪುರಿ, ಅದೇ ವೆಜ್ ಕೊಲ್ಲಾಪುರಿನ ಚಂದ್ರಪ್ಪನವ್ರು ಮಾಡಿ ತೋರಿಸ್ತಾ ಇದಾರೆ. ತುಂಬಾ ಸಖತ್ತಾಗಿರುತ್ತೆ. ಮೊನ್ನೆ US ಇಂದ ಒಬ್ರು ಫೋನ್ ಮಾಡಿದ್ರು, ರಂಜಿತಾ ಅಂತೇಳಿ. ಅವ್ರು ಹೇಳ್ತಾ ಇದ್ರು ನಮ್ಗೆ,
ನಮ್ಗೆ ಇಲ್ಲಿ ಮದುವೆಗಳಿಗೆ ಯಾರು ಕರೆಯಲ್ಲ ಸರ್, ದಯವಿಟ್ಟು ಚಂದ್ರಪ್ಪ ಅವ್ರನ್ನ ಕರೆಸಿ ಮದುವೆ ಮಾಡೋದು ಇನ್ನೂ ಸ್ವಲ್ಪ ತೋರಿಸಿ ಅಂತ. ಅವ್ರು ತುಂಬಾ ಸಾರಿ ಫೋನ್ ಮಾಡಿದಾರೆ ರಂಜಿತಾ ಅನ್ನೋರು, ಆದ್ರೆ ನನಗೆ ನೆನಪಿಲ್ಲ ಅವ್ರ ಹೆಸರು. ಹೌದಾ? ಇಷ್ಟೊಂದು ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡಿದ್ದಾರೆ. ನಿಮ್ಗೆ ಬಹಳ ಕೆಲಸ ನೆನಪಿಲ್ಲಿರುತ್ತೆ ಹೇಳಿ. ಕಸ್ತೂರಿ ಮೇತಿ ಆಗ್ತಿದ್ದೀನಿ. ಓಕೆ. ಇಲ್ಲ ಅವರು ರಂಜಿತಾ ಅಂತ ಮಾಡಿದ್ ಖಂಡಿತ, ನನಗೂ ಮಾಡಿದ್ದಾರೆ ತುಂಬಾ ಇದೆ, ಆದ್ರೆ ನೆನಪಿಲ್ಲ, ಹೆಸರೇ ಮರ್ತೋಗ್ಬಿಡ್ತೀನಿ ನಾವು. ನೋಡಿ ನೀವು ನನಗೆ ಹೇಳಿದ್ರು ಈ ತರ ಮಾಡಿಸಿ ಅಂತ ಹೇಳ್ದೆ, ಇದು ಏನ್ ಮಾಡೋದಮ್ಮ ಮದುವೆ ಕರಿಯಕ್ ಆಗಲ್ಲ ಇಲ್ಲಿ, ಮಾಡಿ ತೋರಿಸ್ತೀವಿ ಅಲ್ಲೇ ನೋಡ್ಕೊಳ್ಳಿ ಅಂತ ಹೇಳಿದೀವಿ. ಟೊಮೊಟೊ ಹಾಕ್ತಾ ಇದೀನಿ, ಹಾಕಿ. ಚಿಕ್ಕದ ಮಿಕ್ಸಿ ಜಾರ ಕೊಡಿ. ಕೂತ್ಕೊಳ್ಳಿ ಸರ್, ರೆಡಿ ಇದೆ. ಇದನ್ನ ನೀವು ಆಡಿಸ್ತಾ ಇರಿ. ಸ್ವಲ್ಪ ನೀರು ಹಾಕಿ ಗೋಡಂಬಿ ರುಬ್ಕೊಂಡ್ಬಿಡ್ತೀನಿ. ಸ್ವಲ್ಪ ಪೇಸ್ಟ್, ಗೋಡಂಬಿ ಪೇಸ್ಟ್ ಮಾಡಿ. ಗೋಡಂಬಿ ಬೇಕಾ? ಗೋಡಂಬಿ ಮೇಲೂ ಹಾಕ್ಬೇಕು, ಪೇಸ್ಟ್ ಮಾಡ್ಬೇಕಾ? ಪೇಸ್ಟ್ ಮಾಡಬೇಕು. ತುಂಬಾ ರಿಚ್ ಆಗಿರುತ್ತೆ ಅನ್ನೋಲ್ಲ ಇದು? ಹೌದೌದು. ಈಗ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾ ಇದೀವಿ. ಓಕೆ, ಹಾಕಿ. ಖಾರ ಜಾಸ್ತಿ ಇಲ್ಲ, ಕಮ್ಮಿ ಇಲ್ಲ. ಇರ್ಲಿ ಮಾಮೂಲಿ ಎಚ್ಕಲಾಪುರಿ ಸ್ವಲ್ಪ ಖಾರನೇ ಇರ್ಬೇಕು. ಖಾರ ಇಲ್ಲ, ಸ್ವಲ್ಪ ಸ್ವೀಟು ಬರುತ್ತೆ. ಸ್ವೀಟ್ ಯಾಕಂದ್ರೆ ನೀವು ಕೋವಾ ಗಿವಾ ಎಲ್ಲ ಹಾಕ್ಬಿಡ್ತೀರಲ್ಲ. ಹೌದು. ನೋಡಿ ಗರಂ ಮಸಾಲ ಹಾಕ್ತಾ ಇದೀನಿ. ಓಕೆ. ಧನಿಯಾ ಪೌಡರ್ ಹಾಕ್ತಾ ಇದೀನಿ. ಹಾಕ್ತಾ ಇದೀನಿ. ಓಕೆ, ಸ್ವಲ್ಪ ಕಮ್ಮಿನೇ ಹಾಕೋಣ. ಹೌದು, ಹಾಕೋಣ. ಆರೋಗ್ಯಕ್ಕೆ ಒಳ್ಳೇದಲ್ವಾ ತರಕಾರಿನ? ತರಕಾರಿ ನೀರು ಸಮೇತ ಹಾಕ್ಬಿಡ್ಬೇಕು. ರುಬ್ಕೊಂಡಿರುವಂತ ಗೋಡಂಬಿ ಪೇಸ್ಟ್ ಈಗ ಹಾಕಿ. ಈ ಮೂರೇ ತರಕಾರಿ ಸಾಕಾ ಚಂದ್ರಪ್ಪ? ಇದಕ್ಕೆ ಜಾಸ್ತಿ ಬೇಕಾಗಲ್ಲ? ಬೇಕಾಗಿಲ್ಲ. ಸ್ವಲ್ಪ ಹಾಲು ಹಾಕ್ತಾ ಇದೀನಿ. ಸ್ವಲ್ಪ ಹಾಕ್ತೀರಾ? ಸ್ಪೂನ್ ಮೊಸರು. ಓಹೋ ಸರ್, ಗಟ್ಟಿ ಮೊಸರು. ಏನದು? ಕೋವಾ. ಓಹೋ, ಇದಕ್ಕೆ ಪನ್ನೀರ್ ಹಾಕಲ್ವಾ? ಪನ್ನೀರ್ ಹಾಕ್ತೀವಿ. ಇದೆ ಪನ್ನೀರು ಹಾಕ್ತೀವಾ? ಓಹೋ, ತುಂಬಾ ಸೂಪರ್ ಆಗಿರುತ್ತೆ. ಕಾಸ್ಟ್ಲಿ ಗ್ರೇವಿ. ಹೌದೌದು. ಮತ್ತೆ 250 ರೂಪಾಯಿ ಕೊಟ್ಟು ಒಂದು ಬಟ್ಲು ತಗೊಳ್ತೀವಿ ಅಂದ್ರೆ ಅವ್ರು ಇಷ್ಟೊಂದೆಲ್ಲ ಹಾಕಿದ್ರೆ ಅಷ್ಟು ಹಾಗೆ ಆಗುತ್ತಲ್ವಪ್ಪ. ಓವಾ ಹಾಕಿದೀವಿ. ಈಗ ಪನ್ನೀರ್ ಪುಡಿ ಮಾಡ್ಬಿಟ್ಟು ಹಾಕ್ಬೇಕು. ಈ ತರ ಪುಡಿ ಮಾಡಾಕ್ಬೇಕಾ? ಕುಯ್ಯಂಗಿಲ್ಲ? ಕುಯ್ಯೋಂಗಿಲ್ಲ. ಕುಯ್ದ್ಬಿಟ್ರೆ ಹಾಕ್ಬಿಟ್ರೆ ಪನ್ನೀರ್ ಬಟರ್ ಮಸಾಲ ಆಗ್ಬಿಡುತ್ತಾ? ಸ್ಟೈಲ್ ಅದು. ಅಂದ್ರೆ ವೆಜ್ ಕೊಲ್ಹಾಪುರಿನಲ್ಲಿ ನಿಮ್ಗೆ ಪನ್ನೀರ್ ಸಿಗ್ಬಾರ್ದು ಬಾಯಿಗೆ, ಅದು ತರಕಾರಿ ಸಿಗ್ಬೇಕು. ಓಕೆ. ನೋಡಿ ಹಾಕ್ತಾ ಇದೀನಿ ಪನ್ನೀರ್. ಹಾಕಿ. ಸಖತ್ ಇರುತ್ತೆ ತಿನ್ನಕ್ ಮಾತ್ರ. ಇದು ರೋಟಿ ಐಟಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಹೌದೌದು. ರೋಟಿಗೆ ಜಾಸ್ತಿ ಬಟರ್ ಗೀಟ್ರಲ್ಲಿ ಹಾಕೋಬಾರ್ದು, ಡ್ರೈ ರೋಟಿ ಇರಬೇಕು. ಡ್ರೈ ರೋಟಿಗೆ ಈ ತರ ಕೊಟ್ರೆ ಅದ್ಭುತವಾಗಿ 4 ರೋಟಿನ ಬಾರ್ಸ್ಕೊಂಡ್ಬಿಡ್ಬೋದು. ಕಲರ್ ಬೇಕಾದ್ರೆ ಯಾವ ಕಲರ್ ಬೇಕಾದ್ರೆ ಇದೇ ಕಲರ್ ಇದೆಯಲ್ಲ, ಇದಕ್ಕಿನ ಏನ್ ಕಲರ್ ಹಾಕ್ತೀರಾ? ಬೇರೆ ಕಲರ್, ಯೆಲ್ಲೋ ಕಲರು, ಗ್ರೀನ್. ಬೇಡಪ್ಪ, ಇದು ಚೆನ್ನಾಗಿದೆ. ಕಲರ್ ಎಲ್ಲ ಯಾರು ಹಾಕ್ತಾರೆ? ಕಲರ್ ತಿನ್ಬೇಡಿ ಅಂತ ನಾವ್ ಹೇಳೋರು. ಕಲರ್ ಚೇಂಜ್ ಮಾಡ್ಕೋಬೇಕಾರೆ ಅವರು ಮಾಡ್ಕೋಬಹುದು. ಅವ್ರ ಎಲ್ಲೋ ಹಾಕ್ರೆ ಎಲ್ಲೋ ಕಲರ್ ಬರುತ್ತೆ. ಅವಾಗ ಅನ್ಕೊಳ್ತಾರ ಅಯ್ಯೋ ಮದುವೆ ಎಲ್ಲೋ ಕಲರ್ ಮಾಡಿದ್ರು ಅನ್ಕೊಳ್ತಾರೆ. ಇವಾಗ ಎಲ್ಲೋ ಕಲರ್ ಮಾಡ್ಬೇಕಾರೆ ಏನ್ ಮಾಡ್ಬೇಕು? ಹಸಿಮೆಣಸಿಗೆ ಹಾಕ್ಬೇಕು. ಖಾರದ ಪುಡಿ ಹಾಕ್ಬಾರ್ದು. ಹಸಿಮೆಣಸಿಗೆ ಪೇಸ್ಟ್ ಹಾಕ್ಬೇಕು. ಅರ್ಶಿನ ಪುಡಿ ಹಾಕಿದ್ರೆ ಎಲ್ಲೋ ಕಲರ್. ನೋಡಿ ಇನ್ನೇನು ಎಣ್ಣೆ ಬಿಡ್ತಾ ಇದೆ ಸೈಡ್ ಅಲ್ಲಿ. ಪರವಾಗಿಲ್ಲ, ಒಂದು 20-25 ನಿಮಿಷಕ್ಕೆ ಒಳ್ಳೆ ಗ್ರೇವಿ ಮಾಡ್ಕೋಬಹುದಲ್ವಾ? ಆರಾಮಾಗಿ 4 ಜನ ತಿನ್ಬೋದ್ರಿ ಇದನ್ನ, ಆಗಲ್ವಾ? 4 ಜನಕ್ಕೆ ಆಗುತ್ತೆ. 4 ಜನ ತಿನ್ಬೋದು. ಈಗ ಆಗಿದೆ. ಆಫ್ ಮಾಡೋಣ. ಅದನ್ನ ಹುರ್ಕೊಂಡಿದ್ದೀರಾ? ನೋಡಿ ಇವಾಗ ಆಗ್ತಾ ಇದೆ. ಕರೆಕ್ಟ್, ಹಿಂಗೆ ಇರೋದು. ಪನ್ನೀರ್ ಅಲ್ಲ? ಪನ್ನೀರ್ ಆಯ್ತು. ಗ್ರೇವಿ ರೆಡಿ ಇದೆ. ಗ್ರೇವಿ ರೆಡಿನಾ? ಇದಕ್ಕೆ ಒಂದು ರೊಟ್ಟಿ ಇದ್ರೆ ಚೆನ್ನಾಗಿತ್ತು ಅನ್ಸುತ್ತೆ. ಹೌದು. ಇದನ್ನ ಟೇಸ್ಟ್ ನೋಡ್ಬಿಟ್ಟು ಇಟ್ಕೊಳ್ಳಿ. ನೆಕ್ಸ್ಟ್ ರೊಟ್ಟಿ ತರಿಸ್ತೀನಿ. ತುಂಬಾ ಸಖತ್ತಾಗಿರುವಂತಹದ್ದು ವೆಜ್ ಕೊಲ್ಹಾಪುರಿ ಮಾಡಿ ತೋರಿಸಿದ್ದಾರೆ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಚಂದ್ರಪ್ಪ. ಯಾವ ರೀತಿ ಮಾಡಿದ್ರು ಚಂದ್ರಪ್ಪನವ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ವೆಜ್ ಕೊಲ್ಹಾಪುರಿ ಮಸಾಲ ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು, ಹಸಿ ಬಟಾಣಿ, ಬೀನ್ಸ್, ಕ್ಯಾರೆಟ್, ಉಪ್ಪು, ಅರಿಶಿನ ಹಾಕಿ ಬೇಯಲು ಬಿಡಿ. ಒಂದು ಮಿಕ್ಸಿ ಜಾರ್ಗೆ ಗೋಡಂಬಿ, ನೀರು ಹಾಕಿ ರುಬ್ಬಿ ಗೋಡಂಬಿ ಪೇಸ್ಟ್ ತಯಾರಿಸಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಗೋಡಂಬಿ, ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಹುರಿದು ಒಂದು ಬೌಲ್ಗೆ ಹಾಕಿಕೊಳ್ಳಿ. ನಂತರ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಸೂರಿ ಮೇಥಿ, ಟೊಮ್ಯಾಟೊ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಉಪ್ಪು, ಬೇಯಿಸಿಕೊಂಡ ತರಕಾರಿ, ರುಬ್ಬಿಕೊಂಡ ಗೋಡಂಬಿ ಪೇಸ್ಟ್, ಮೊಸರು, ಖೋವಾ, ಪನ್ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕೊನೆಯಲ್ಲಿ
ಹುರಿದ ಗೋಡಂಬಿ, ಬ್ಯಾಡಗಿ ಮೆಣಸಿನಕಾಯಿ, ಪನ್ನೀರ್ ಹಾಕಿದರೆ ರುಚಿ ರುಚಿಯಾದ ವೆಜ್ ಕೊಲ್ಲಾಪುರಿ ರೆಡಿ ಟು ಈಟ್. ಏನ್ ಖುಷಿಯಾಗಿದೆ ಅಂದ್ರೆ ನಂಗೆ ಹೇಳ್ತಿದ್ದಾಳೆ. ಅನ್ನಕ್ಕೂ ಕೂಡ ಹಾಕೊಂಡು ಕಲಿಸ್ಕೊಂಡು ಚೆನ್ನಾಗಿರುತ್ತೆ. ಇದು ಹಾಕೋಬೋದ್ರಿ? ಹಾಕೋಬೋದು. ಅನ್ನಕ್ಕೆ, ಗೀ ರೈಸ್ಗೆ, ಗೀ ರೈಸ್ ತುಂಬಾ ಚೆನ್ನಾಗಿ. ಗೀ ರೈಸ್ಗೆ ಓಹೋ ಎಲ್ಲ ಐಟಮ್ ಹಾಕಿ ಮಾಡಿದ್ನಲ್ಲ ಚೆನ್ನಾಗಿಲ್ಲ ಅಂದ್ರೆ ಅದಕ್ಕೆ ಅಲ್ವಾ? ಬೆಲೆ ಇರುತ್ತೆ. ತುಂಬಾನೇ ಅಂದ್ರೆ ತಿಂತಾರೆ ಹೇಳ್ಬೋದು, ಓಹೋ ತುಂಬಾ ಚೆನ್ನಾಗಾಯ್ತು ಅಂತ. ಸಾಕಷ್ಟು ಜನ ತಿಂದಾದ್ಮೇಲೆ ನಮ್ಗೆ ಖಂಡಿತವಾಗ್ಲೂ ಫೋನ್ ಮಾಡಿ ಹೇಳ್ತಾರೆ, ತಿರ್ಗಾ ನಿಮ್ಮನ್ನ ಕರ್ಸಿ ಅಂತಾರೆ. ನೀವು ಹೊಸ ಕಂಡಿಡ್ಕೋಬೇಕು ತಿರ್ಗಾ ಒಂದು. ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಚಂದ್ರಪ್ಪ. ಇವಾಗ ಫಟಾಫಟ್ ಅಂತ ಏನ್ ಮಾಡ್ಬೇಕು ರೆಡಿ ಮಾಡ್ಕೊಳ್ಳಿ. ನಮ್ಮ ಗುರೂಜಿ ಒಬ್ರು ಬಂದಿದ್ದಾರೆ, ಅವ್ರದ್ದು ಆದ್ಮೇಲೆ ನಿಮ್ಗೆ ಲಾಸ್ಟ್ ಅಲ್ಲಿ ಕರಿತೀನಿ. ಯಾಕಂದ್ರೆ ಎಲ್ಲಾರು ಏನ್ ಹೇಳ್ತಾ ಇದಾರೆ ಅಂದ್ರೆ ಚಂದ್ರಪುರದೇ ಕಂಟಿನ್ಯೂ ಆಗಿ ತೋರಿಸ್ಬಿಡ್ತೀರಾ ಅಂದ್ರೆ ಚೆಫ್ಗಳದ್ದು ಏನ್ ಬರ್ತೋ ಕಂಟಿನ್ಯೂ ಆಗಿ ತೋರಿಸ್ಬೇಡಿ, ನಮಗೆ ಬರ್ಕೊಳ್ಳೋ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆದ್ರಿಂದ ನೀವು ದಯವಿಟ್ಟು ಚೆಫ್ದು ಕಡೆಯಲ್ಲಿ ಹಾಕಿ. ಕೆಲವರು ಹೇಳ್ತಾರೆ ನಾವು ಫಸ್ಟ್ ನೋಡಕ್ಕಾಗ್ಲಿಲ್ಲ, ಅಯ್ಯೋ ಮಿಸ್ ಮಾಡ್ಕೊಂಡ್ವಿ ಅಂತ ಹೇಳ್ತಾ. ಆದ್ರಿಂದ ಏನ್ ಮಾಡಿದೀವಿ ಅಂದ್ರೆ ಇವತ್ತಿನಿಂದ ಏನ್ ಬರ್ತದೆ ಅಂತ ಹೇಳಿದ್ರೆ ಕಾರ್ಯಕ್ರಮದಲ್ಲಿ ಫಸ್ಟ್ ನೀವು ಮಾಡಿರ್ತೀರಾ, ಲಾಸ್ಟ್ ಅಲ್ಲಿ ತಿರ್ಗಾ ನೀವೇ ಮಾಡ್ತೀರಾ. ಹೋಗಿ ಆ ಮಸಾಲೆ ದೋಸೆ ರೆಡಿ ಮಾಡ್ಕೊಂಡ್ ಬನ್ನಿ. ಅಷ್ಟೊಳಗೆ ಇದನ್ನ ರೆಡಿ ಮಾಡ್ಕೊಂಡು ಖಾಲಿ ಮಾಡ್ಕೊಳ್ತೀವಿ. ಇದನ್ನ ಖಾಲಿ ಮಾಡ್ಕೊಂಡು ನಾನು ಬರ್ತೀನಿ, ನೀವು ಪಟಾಪಟ ರೆಡಿಯಾಗಿ ಹೋಗಿ. ಮಸಾಲೆ ದೋಸೆ ರೆಡಿ ಮಾಡ್ಕೊಂಡು ಬಂದ್ಬಿಡ್ತೇನೆ. ರೆಡಿ ಮಾಡ್ಕೊಳ್ಳಿ ಕರ್ಸ್ಕೊಳ್ತೀನಿ. ಇವ್ರ ಈ ಕಡೆ ಚಂದ್ರಪ್ಪ ಅವ್ರು ಹೋಗ್ತಾ ಇದಾರೆ, ಆ ಕಡೆಯಿಂದ ರೆಡಿ ಆಗಿದ್ದಾರೆ. ಯಾರು ಅಂತ ತಿಳಿಸ್ತೀನಿ. ನಮ್ ಗುರೂಜಿಯವ್ರು ಬಂದು ನಿಂತ್ಬಿಟ್ಟಿದ್ದಾರೆ, ಅವ್ರನ್ನ ಕರ್ಸ್ಬೇಕು. ಆರೋಗ್ಯದ ಸುತ್ತಲ್ಲಿ ಮುರಳಿಯವರೇ, ಯಾವ ಡಾಕ್ಟ್ರಿಗೆ ಕರೆಸ್ತಾ ಇದ್ದೀರಾ, ಯಾವ ಡೈಟಿಷಿಯನ್ ಕರೆಸ್ತಾ ಇದ್ದೀರಾ, ಏನ್ ತೋರಿಸ್ತಾ ಇದ್ದೀರಾ ನೀವು? ಆಯುರ್ವೇದಿಕ್ನ ತೋರಿಸ್ತಾ ಇದ್ದೀರಾ, ಶುದ್ಧ ಆಯುರ್ವೇದ ತೋರಿಸ್ತಾ ಇದ್ದೀರಾ? ಅವೆಲ್ಲ ಸ್ವಲ್ಪ ಆ ಕಡೆ ಇಟ್ಟು ಇವತ್ತಿನಿಂದ 30ನೇ ತಾರೀಕು ಇನ್ನೇನು ಹೊಸ ವರ್ಷ ಬರ್ತಾ ಇದೆ. 2-3 ದಿನಕ್ಕೆ ಹೊಸ ವರ್ಷಕ್ಕೆಲ್ಲ ಹೊಸ ಪ್ರೋಗ್ರಾಮ್ ಕೊಡಬೇಕು ಅಂತ ನಾವು ಅನ್ಕೊಂಡಿದ್ವಿ. ಇವತ್ತು ಹೆಂಗಿದ್ರು ಸೋಮವಾರ ಒಳ್ಳೆ ಕಾರ್ಯಕ್ರಮ ಶುರು ಮಾಡಬೇಕು ಅಂತ ನಮ್ಮ ಗುರೂಜಿನ ಕೇಳ್ಕೊಂಡ್ವಿ. ಗುರೂಜಿನ ಇದ್ಯಾವ ಮುರಳಿ, ಯಾರಿಗೆ ಕರ್ಕೊಂಡ್ ಬರ್ತಾ ಇದ್ರಿ ತಿರ್ಗಾ ಅಂತ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಕರ್ನಾಟಕದ ಪ್ರಖ್ಯಾತ ಸಂಮೋಹಿನಿ ತಜ್ಞರಾದಂತಹ ಬಾಲಕೃಷ್ಣ ಗುರೂಜಿಯವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಕಳೆದ 1 ವರ್ಷಗಳಿಂದ ಬೆಂಗಳೂರಿನ ಸಮೀಪದ ಕುಣಿಗಲ್ ಹತ್ರ ಈ ಆರೋಗ್ಯದ ಬಗ್ಗೆ ಕಾಳಜಿ ಇರುವಂತವ್ರಿಗೆ ಒಂದು ಟ್ರೈನಿಂಗ್ ಅನ್ನ ಮಾಡಿ ತರಬೇತಿಯನ್ನ ಕೊಟ್ಟು ಆರೋಗ್ಯಕ್ಕೆ ಕಾಪಾಡ್ಕೋಬೇಕಂದ್ರೆ ಯಾವ್ಯಾವ ರೀತಿ ಶೈಲಿ ಅಡಿಗೆನ ಮಾಡಬೇಕು ಅಂತ ಹೇಳ್ಕೊಡೋದ್ರಲ್ಲೇ 1 ವರ್ಷದಿಂದ ತಲ್ಲೀನರಾಗಿದ್ದಾರೆ ನಮ್ಮ ಬಾಲಕೃಷ್ಣ ಗುರೂಜಿಯವರು. ಈಗ ಅದಕ್ಕೆ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಕರೆಸ್ತಾ ಇದೀವಿ. ಬಂದು ನಿಂತ್ಬಿಟ್ಟಿದ್ದಾರೆ. ಆರೋಗ್ಯದ ಬಗ್ಗೆ ಏನೇನು ಹೇಳ್ತಾರೋ ನೋಡೋಣ. ನಮಸ್ಕಾರ ಗುರೂಜಿಯವರೇ. ನಮಸ್ಕಾರ. ಅಂತೂ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಬಹಳ ಎಲ್ಲಾ ಜನಗಳಿಗೆ ಚಿರಪರಿಚಿತರು, ನೀವು ಪರಿಚಯ ಬೇಕಾಗಿಲ್ಲ, ಆದ್ರೆ ನಿಮ್ ಪರಿಚಯ ಬೇಕು. ಏನಕ್ಕೆ ಅಂದ್ರೆ ನಿಮ್ನ ಎಲ್ಲಾರು ಅವ್ರು ಬೇರೆ ತರ ನೋಡ್ಬಿಟ್ಟಿದ್ದಾರೆ. ಎದಳಿ ಮೇಲೆ ಸಾಕು ಬನ್ನಿ ಅಂತೆಲ್ಲ ಬೇರೆ ತರ ನೋಡ್ಬಿಟ್ಟಿದ್ದಾರೆ. ಆದ್ರೆ ಈ ದೃಷ್ಟಿಲಿ ಇದು ಬಹಳ ಇಂಪಾರ್ಟೆಂಟ್. ಅದೆಲ್ಲ ಹಳೆ ಜನ್ಮದ್ದು, ಈ ಜನ್ಮಕ್ಕೆ ನಮ್ಗೆ ಬೇಕಾಗಿರೋದು ಇದು. ಎಂತೂ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಗುರೂಜಿಯವರೇ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಏನೇನ್ ಮಾಡ್ತಾ ಇದ್ದೀರಾ? ಇನ್ನು ಸುಮಾರು ದಿನಗಳ ಕಾಲ ನಿಮ್ಮ ಕೈ ರುಚಿನ ನಮ್ಮ ಜಿ ಕನ್ನಡ ವಾಹಿನಿ ಎಲ್ಲಾ ವೀಕ್ಷಕರಿಗೂ ನಾವು ಉಣ್ಬಡಿಸ್ತಾ ಇದೀವಿ. ಹೇಳಿ ಏನೇನ್ ಮಾಡ್ತೀರಾ? ಇವತ್ತು ಫ್ಲೆಕ್ಸ್ ಸೀಡಿನ ಉಂಡೆ ಮಾಡ್ತಾ ಇದೀನಿ. ಸಿಹಿ ಉಂಡೆ ಅಂದ್ರೆ ಅಗಸೆ ಬೀಜದ ಉಂಡೆ, ಸಿಹಿಯ ಉಂಡೆ. ಏನಕ್ಕೆ ಸ್ವಾಮಿ ಇದು? ಅಗಸೆನಲ್ಲಿ ಟ್ರೈಗ್ಲಿಸರೈಟ್ ಅಂತ ಇರುತ್ತೆ. ಓಕೆ. ಅದು ಅಮಿನಿಕ್ ಆಸಿಡ್ ಅಂತ ಇರುತ್ತೆ. ಅದು ಬಹಳ ಒಳ್ಳೇದು ದೇಹಕ್ಕೆ. ಆಯ್ತು. ಅಂಡ್ ಅದರ ರುಚಿ ಬಹಳ ವಿಶೇಷವಾಗಿದೆ. ಓಕೆ. ಅಂಡ್ ಮಕ್ಕಳು ದೊಡ್ಡವರು ಎಲ್ಲ ಬೇಕಾಗಿರೋದು ಸ್ವೀಟ್ ಅಂತಾನೆ. ತುಂಬಾ ಜನ 95% ಎಲ್ಲ ಬೇಕಾಗಿರೋದು ಸ್ವೀಟ್ ಅಂತಾನೆ ಕೇಳ್ತಿರ್ತಾರೆ. ಹೌದು. ಹಾಗಾಗಿ ಸಕ್ಕರೆ ಇಲ್ಲದೆ, ಬೆಲ್ಲ ಇಲ್ಲದೆ, ತುಪ್ಪ ಇಲ್ಲದೆ, ಬೆಣ್ಣೆ ಇಲ್ಲದೆ, ಎಣ್ಣೆ ಇಲ್ಲದೆ, ಮೈದಾ ಇಲ್ಲದೆ, ಹಾಲಿನ ಪದಾರ್ಥ ಯಾವುದೂ ಉಪಯೋಗಿಸದೆ ಏನ್ ಮಾಡ್ತೀರಾ? ಎಲ್ಲ ಮಾಡಿ ತೋರಿಸ್ತೀನಿ. ಎಕ್ಸೆಪ್ಟ್ ಪೂರಿ ಮಾಡಕ್ಕಾಗಲ್ಲ. ಈ ಜನ್ಮದಲ್ಲಿ ಮಾಡ್ತೀರಾ ತಾನೆ ನೀವು? ಈ ಜನ್ಮದಲ್ಲಿ ಇವಾಗ ನಿಮಗ್ ಮಾಡಿ ತೋರಿಸ್ತೀನಿ. ಬರ್ಬೇಕಾದ್ರೆ ಅದೇನೋ ಪಾಟ್ ಇಟ್ಕೊಂಡ್ ಬಂದ್ರಿ, ನಾನು ನೋಡಿದೆ, ನನಗೇನೋ ಕೊಡಕ್ ತಂದಿದ್ದೀರೇನೋ ಅಂತ. ಗೊತ್ತಾಗ್ಲಿಲ್ಲ ನನಗೆ. ಏನ್ ಪಾಟ್ ಇದು? ಇದು ನಿಮ್ಮೊಬ್ಬರಿಗೆ ಅಲ್ಲ, ಹೇಳಿ ಸರ್. ಪ್ರಿಯ ವೀಕ್ಷಕರು ಯಾರ ನೋಡ್ತಾ ಇದಾರೋ ಎಲ್ಲರೂ ಮನೆಯಲ್ಲಿ ಬೆಳೆಸಿ ಇದನ್ನು ಉಪಯೋಗಿಸ್ಬೇಕು. ಏನ್ ಗಿಡ ಸರ್ ಇದು? ಇದನ್ನ ಸ್ಟೀವಿಯಾ ಅಂತ ಕರೀತಾರೆ. ಸ್ಟೀವಿಯಾ ಸಕ್ಕರೆ ಗಿಡ ಅಂತಾನು ಕಲೋಕಿ ಎಲ್ಲ ಕರೀತಾರೆ. ಓಕೆ. ಇದು ಬಹಳ ಸಿಹಿ ಇರುತ್ತೆ. ಇದು ಹೌದು. ನೀವು ಬೇಕಾದ್ರೆ ಒಂದು ಎಲೆನ ತಿಂದು ನೋಡ್ಬೋದು. ತಿಂದು ನೋಡಿ, ಚೆನ್ನಾಗಿ ಆಗಿರಿ. ಇದೆ. ಸಕ್ಕರೆಯಲ್ಲಿ ಏನೇನು ವಿಷಗಳಿದೆಯೋ, ಏನೇನು ಕೆಮಿಕಲ್ಸ್ ಇದೆಯೋ, ಏನೇನು ನೋವುಗಳಿದೆಯೋ ಅದೆಲ್ಲವೂ ಇಲ್ಲದೆ ಈ ಒಂದು ಗಿಡನ ಮನೆಯಲ್ಲೇ ಬೆಳೆಸಿ ಪ್ರೀತಿ ಕೊಟ್ಟು ಅದನ್ನ ಉಪಯೋಗಿಸಿ ಅದರ ಒಳ್ಳೆಯದನ್ನು ನಾವು ಪಡಿಬಹುದು. ಸ್ಟೀವಿಯಾ ಗಿಡ ಎಲ್ಲಿ ಸಿಗುತ್ತೆ ಸರ್ ಇದು? ಇದು ಎಲ್ಲ ಕಡೆ ಸಿಕ್ಕತ್ತೆ. ನಾವು ವಿಶೇಷವಾಗಿ ಬೆಳೆಸ್ತೀವಿ. ನಮ್ಮ ಆಶ್ರಮ ಇದೆ ಕುಣಿಗಲ್ ಹತ್ರ. ಹಾಗಾಗಿ ವಿಶೇಷವಾಗಿ ನಾವು ಬೆಳೆಸ್ತೀವಿ. ಕಾರಣ ಇಷ್ಟು, ಒಂದು ಪ್ರೀತಿ ಕೊಟ್ಟು ಆ ಪ್ರೀತಿ 4 ಜನಕ್ಕೆ ಸಿಕ್ಕೋ ಹಂಗೆ ಮಾಡ್ಬೇಕು. ಭಗವಂತ ನನಗೆ ಬೇಕಾದಷ್ಟು ಐಶ್ವರ್ಯ ಕೊಟ್ಬಿಟ್ಟ, ಬೇಕಾದಷ್ಟು ಕೊಟ್ಬಿಟ್ಟ.
ಹಾಗಾಗಿ ನನ್ನಂಗೆ ಎಲ್ಲರೂ ಆಗ್ಬೇಕು ಅನ್ನೋದೇ ನನ್ನ ಒಂದು ಆಸೆ. ಓಕೆ, ಕೊಟ್ಬಿಡಿ, ನಾವು ಇಟ್ಕೊಂಡ್ಬಿಡ್ತೀವಿ ಇಲ್ಲಿ, ನೋಡ್ತಾ ಇರ್ಲಿ ಜನ. ಓಕೆ ಗುರುಗಳು, ಇವತ್ತು ಏನ್ ಮಾಡ್ತಾ ಇದ್ದೀರಾ? ಇವತ್ತು ಫ್ಲೆಕ್ಸ್ ಸೀಡ್ಸಿನ ಸಿಹಿ ಉಂಡೆ ಮಾಡ್ತೀನಿ. ಅಗಸೆ ಬೀಜದ ಸಿಹಿ ಉಂಡೆ ಬೇಕಾಗುವ ಸಾಮಗ್ರಿಗಳು: ಅಗಸೆ ಬೀಜ, ಬಿಳಿ ಎಳ್ಳು, ಬಾದಾಮಿ, ಗೋಡಂಬಿ, ಪಿಸ್ತಾ, ಖರ್ಜೂರ. ಸರ್, ಇವಾಗ ಮಾಡಕ್ಕೆ ಏನ್ ಕೊಡ್ಲಿ ನಿಮ್ಗೆ ನಾನು? ಈಗ ಒಂದು ಬಾಂಡ್ಲಿ ಕೊಡಿ, ಫ್ರೈ ಮಾಡ್ಬೇಕಾಗುತ್ತೆ. ಟ್ರೈ ಮಾಡ್ಬೇಕು ಸರ್. ಸೊ ಸುಮಾರು ಒಂದು 100 ಗ್ರಾಮ್ಸ್ ಅಷ್ಟು ನಾನು ಫ್ಲಾಕ್ಸ್ ಸೀಡ್ಸ್ ತಂದಿದ್ದೀನಿ. ಓಕೆ ಸರ್. ಇದನ್ನ ಹಾಕೋಣ. ಅಂದ್ರೆ ಇವಾಗ ಏನ್ ನಿಮ್ಮ ಮನೆಯಲ್ಲ ಹಾಲು, ಬೆಣ್ಣೆ, ತುಪ್ಪ, ಮೊಸಲ ಸ್ಟಾಪ್ ಮಾಡ್ಬಿಟ್ಟಿದ್ದೀರಾ? ಪೂರ್ತಿ ಕಂಪ್ಲೀಟ್. ನಾವೆಲ್ಲ ಬಂದ್ರು ಅಷ್ಟೇನೆ. 4 ಹಸು ಸಾಕಿದೀನಿ, ನಾಟಿ ಹಸು, ಒಳ್ಳೆ ಹಸು. ಅವ್ರು ಹಾಲು ಕುಡಿಯಲ್ಲ? ಇಲ್ವೇ ಇಲ್ಲ. ಇದೆಂಗ್ ಗುರುಜಿ ಇದು? ಎಲ್ಲ ಕರುವಿಗೆ ಕೊಟ್ಟು ಅದರ ಆಶೀರ್ವಾದ ಪಡಿತೀನಿ. ಓಕೆ, ಸ್ವಲ್ಪ ಬಿಸಿ ಆಗತ್ತೆ ಹೊರ್ಕೊಂಡ್ರೆ ಸಾಕು ಅನ್ಸುತ್ತಲ್ಲ? ಹಾ. ಇದನ್ನ ಉಳ್ಕೊಳ್ತೀವ ನಾವು? ಹೌದು, ಹುರಿಬೇಕು ಸ್ವಲ್ಪ. ಅಲ್ಲ, ಉರ್ದ ಫ್ರೈ ಸ್ವಲ್ಪ ಒಂದೆರಡು ಸಲ ಪಟ ಪಟ ಅನ್ನೋಷ್ಟು ಮಾಡಿದ್ರೆ ಸಾಕು. ಅಲ್ಲ, ಇದು ಆಮೇಲೆ ಗ್ರೈಂಡ್ ಮಾಡ್ಕೊಳ್ತೀವ ಸರ್ ಉಂಡೆ ಕಟ್ಟಕ್ಕೆ? ಇಲ್ಲ ಹಾಗೆ ಕಟ್ತೀವ? ಡೈರೆಕ್ಟ್ ಒಂದು ಪ್ಲೇಟಲ್ಲಿ ಹಾಕೊಂಬೋಣ. ನೀನು ಉರ್ಕೊಳ್ಳೋದು ಈಗ ನೆಕ್ಸ್ಟ್. ಹೌದು, ಈಗ ಎಳ್ಳು, ಬಿಳಿ ಎಳ್ಳನ್ನ ಹಾಕೋಣ. ಇದನ್ನ ಈಗ ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋದ್ರೆ ಸಾಕು. ಅಂದ್ರೆ ಈ ಒಟ್ಟಾರೆ ನಿಮ್ಮ ಮನೆಯಲ್ಲೇ ಜೀವನ ಶೈಲಿ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಕಂಪ್ಲೀಟ್ ಎಲ್ಲರೂ ಚೇಂಜ್ ಮಾಡ್ಕೊಂಡ್ವಿ. ರೈಟ್. ಯಾರ್ಯಾರು ಇದ್ದಾರೆ ಗುರುಜಿ ನಿಮ್ಮ ಮನೇಲಿ? ನಾನು, ನನ್ನ ಹೆಂಡತಿ, ಓಕೆ, 2 ಗಂಡು ಮಕ್ಕಳು, ಓಕೆ, ಆಮೇಲೆ ನನ್ನ ಸೊಸೆ ಇದ್ದಾಳೆ, ಓಕೆ, ಮತ್ತು ನನ್ನ ಮೊಮ್ಮಗಳು ಒಬ್ಳಿದ್ದಾಳೆ. ಇದು ಬಾದಾಮಿ. ಇದು ಬಾದಾಮಿ, ಸಣ್ಣಾಗಿ ಹೆಚ್ಕೊಂಡಿರುತ್ತಂತ ಬಾದಾಮಿ. ಇದನ್ನು ಸಹ ನಾವು ಸ್ವಲ್ಪ ಡ್ರೈ ಆಗಿ ಫ್ರೈ ಮಾಡ್ಕೊಳ್ತಾ ಇದೀವಿ. ಹೌದು, ಬಹಳ ಕಮ್ಮಿ ಹೀಗೆ. ಸೊ ಬಾದಾಮಿ ಹುರಿದಾಯ್ತು. ಓಕೆ ಸರ್. ಈಗ ಇದನ್ನು ಇಲ್ಲಿ ಹಾಕೊಳ್ಳೋಣ. ಓಕೆ, ಈಗ ನೆಕ್ಸ್ಟ್ ಗೋಡಂಬಿ, ಸ್ಲೈಸ್ ಮಾಡಿರುವಂತಹ ಗೋಡಂಬಿ. ಸರ್, ನೀವು ಅಡಿಗೆ ಮಾಡ್ಕೊಳ್ತೀರಾ ಮನೇಲಿ? ನಾನು ಆಕ್ಚುಲಿ ಮಾಡ್ತಿರ್ಲಿಲ್ಲ, ಬಟ್ ಬಹಳ ಆಸಕ್ತಿ ಇತ್ತು. ನನ್ನ ಹೆಂಡತಿ ಮಾಡ್ಬೇಕಾದ್ರೆ ಪಕ್ಕ ನಿಂತ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡು ಅಂತ ಹೇಳಿ ಬಯಸ್ಕೊಂಡು, ಈ ತರ ನಾವ್ ಯಾಕೆ ಅಂತ ನಿಮ್ಗೆ ಬಿಟ್ಬಿಟ್ರೆ? ಈಗ ನಾವೇ ತಗೊಂಡು ಸ್ವಲ್ಪ ತಗೊಂಡಿದೀವಿ. ಹೌದಾ? ಓಕೆ 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 ಓಕೆ, ಆಲ್ ರೈಟ್. ಸೊ ಗೋಡಂಬಿ, ಹುರ್ಕೊಂಡಿರುವಂತಹ ಗೋಡಂಬಿ. ಓಕೆ ಸರ್. ಈಗ ಪಿಸ್ತಾ ಹುರ್ಕೋಬೇಕು. ಒಂದು ಕಿವಿ ಮಾತು ಹೇಳಿ ಸರ್. ಈ ತರಹದ ಪಾತ್ರೆಗಳನ್ನ ಆದಷ್ಟು ಬಳಸಬಾರ್ದು. ಓಕೆ, ಯಾಕಂದ್ರೆ ಟೆಫ್ಲಾನ್ ಕೋಟಿಂಗ್ ಇರುತ್ತೆ. ಹೌದು ಸರ್. ಆ ಕೋಟಿಂಗ್ ಇರೋ ತನಕ ತೊಂದರೆ ಇಲ್ಲ. ಅದೇನಾದ್ರೂ ಸ್ಕ್ರಾಚ್ ಆದ್ರೆ ಅದರಿಂದ ಕಾರ್ಸೋಜಿನಿಕ್ ಆಗಿ ಕ್ಯಾನ್ಸರ್ ಬರೋ ಸಂಭವ ಇದೆ. ಆದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಸೇರಿದ್ರೆ ಏನಾಗೋದಿಲ್ಲ. ನೀರೇನು ಹಾಕೋಬೇಕಾ? ಖಂಡಿತ ಇಲ್ಲ. ಬೇಡವಾ? ಡ್ರೈ ಪೇಸ್ಟ್. ಇವಾಗ ಇದಕ್ಕೆ ನಾವು ಈಗ ಬಿಸಿ ಮಾಡ್ಕೊಂಡು ಎಲ್ಲವನ್ನ ಹಾಕೋಬಹುದು. ಏನೊಂದು ತಿಂಗಳಿಗಾಗ್ಬೋದು ಗುರುಜಿ ಇದು. ಪಕ್ಕ ನಿಮ್ಮನ್ನ ನಿಲ್ಲಿಸ್ಕೊಂಡು 1 ತಿಂಗಳ ವಿಷಯ ಯೋಚನೆ ಮಾಡ್ತೀರಾ? ನೋಡೋಣ ಎಷ್ಟು ದಪ್ಪ ಉಂಡೆ ಕಟ್ತೀರಂತ ಬಿಡಿ. ಸ್ವಲ್ಪ ತಣ್ಣಗಾದ್ರೆ ಉಂಡೆ ಕಟ್ಕೊಂಡು ಉಂಡೆ ಕಟ್ಟಕ್ಕಾಗಲ್ಲ, ಸಿಗುಲೆ ಕಟ್ಬೇಕು ಅನ್ಸುತ್ತೆ ಸರ್. ಸ್ವಲ್ಪ ತಣ್ಣಗಾಗಿ, ಕೈ ಸುಟ್ಟೋದ್ರೆ ಕಷ್ಟ ಅಲ್ವೇ? ಅದು ಕರೆಕ್ಟ್. ಸ್ವಲ್ಪ ಲಿಟ್ಲ್ ಕೋಲ್ಡ್. ಗುರುಜಿ ರೆಡಿ ಮಾಡ್ಬಿಟ್ರಾ? ಏನ್ ಸರ್ ಇದು? ಏನೋ ಉಂಡೆ ಕಟ್ತೀರಾ ಅಂತ ಹೋಗ್ಬಿಟ್ಟು ಏನೋ ಚುಚ್ಕೊಂಡ್ಬಂದ್ಬಿಟ್ಟಿದ್ದೀರಾ? ಒಂದ್ ಪುಟ್ ಮಗು ತರ ಅಲ್ವಾ, ಅದಕ್ಕೆ ಇರ್ಲಿ ಲಾಲಿಪಾಪ್ ತರ ತಿನ್ನಿ ಅಂತ. ಅದು ಸರಿನೇನಿ. ತೋರ್ಸ್ಬಿಡಿ ಏನೇನ್ ಮಾಡಿದೀರಾ. ಸೊ ಇದನ್ನ ಬಿಲ್ಲೆ ತರ ಮಾಡ್ಬೋದು, ಉಂಡೆ ತರ ಮಾಡ್ಬೋದು, ಲಾಲಿಪಾಪ್ ತರ ಮಾಡ್ಬೋದು. ಓಕೆ, ನೀವು ಹೇಗ್ ಬೇಕೋ ಹಾಗೆ, ಮಕ್ಕಳು ಹೇಗೆ ಇಷ್ಟಪಡ್ತಾರೋ ಹಾಗೆ ಮಾಡ್ಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಟ್ಟಾರೆ ಈ ಅದ್ಭುತವಾದಂತ ಡ್ರೈ ಫ್ರೂಟ್ಸ್ ಮತ್ತು ಅಗಸೆ ಬೀಜದಿಂದ ಮಾಡಿರ್ತಕ್ಕಂಥ ಡ್ರೈ ಫ್ರೂಟು ಯಾವುದೇ ರೀತಿಯ ಸಿಹಿಯನ್ನ ಸೇರಿಸಿಲ್ಲ. ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಏನ್ ಸಿಗುತ್ತೋ ಅದನ್ನೇ ಸೇರಿಸಿ ಒಂದು ಉಂಡೆಯನ್ನ ಮಾಡಿದ್ದಾರೆ. ಇದು ಊಟದ ಮೊದಲು, ಊಟ ಆದ ನಂತರ, ಬೇಕು ಅನಿಸಿದಾಗ, ಬಾಯಿ ರುಚಿ ಬೇಕು ಅನಿಸಿದಾಗೆಲ್ಲ ಎಷ್ಟು ಬೇಕಾದ್ರೆ ತಿನ್ಕೋಬಹುದು, ಆರೋಗ್ಯ ಸುಧಾರಿಸ್ಕೋಬಹುದು. ಇದನ್ನ ನಮ್ಮ ಗುರೂಜಿಯವರು ಯಾವ ರೀತಿ ಮಾಡಿದ್ರು ಅಂತ ತೋರಿಸ್ತೀವಿ, ಒಂದ್ಸರಿ ನೋಡ್ಕೊಳ್ಳಿ. ಅಗಸೆ ಬೀಜದ ಸಿಹಿ ಉಂಡೆ ಮಾಡುವ ವಿಧಾನ: ಒಂದು ಬಾಣಲಿಗೆ ಅಗಸೆ ಬೀಜ ಹಾಕಿ ಹುರಿಯಿರಿ. ನಂತರ ಬಿಳಿ ಎಳ್ಳು, ಬಾದಾಮಿ, ಗೋಡಂಬಿ, ಪಿಸ್ತಾ ಹಾಕಿ ಹುರಿದುಕೊಳ್ಳಿ. ಒಂದು ಮಿಕ್ಸಿ ಜಾರ್ಗೆ ಖರ್ಜೂರ ಹಾಕಿ ಗ್ರೈಂಡ್ ಮಾಡಿ ಇದನ್ನು ಪ್ಯಾನ್ಗೆ ಹಾಕಿ ಫ್ರೈ ಮಾಡಿ. ಆಮೇಲೆ ಹುರಿದುಕೊಂಡ ಅಗಸೆ ಬೀಜ, ಬಿಳಿ ಎಳ್ಳು, ಬಾದಾಮಿ, ಗೋಡಂಬಿ, ಪಿಸ್ತಾ ಹಾಕಿ ಚೆನ್ನಾಗಿ ಕಲಸಿ ಉಂಡೆಗಳನ್ನಾಗಿ ಮಾಡಿ.
ಈಗ ಆರೋಗ್ಯಕರವಾದ ಅಗಸೆ ಬೀಜದ ಸಿಹಿ ಉಂಡೆ ಸವಿಯಲು ಸಿದ್ಧ. ಲಕ್ಷಾಂತರ ಕೋಟ್ಯಾಂತರ ಹೆಣ್ಮಕ್ಳು ನೋಡ್ತಾ ಇರ್ತಾರೆ ನಿಮ್ಮ ಪ್ರೋಗ್ರಾಮ್ನ. ಸಾಧಾರಣವಾಗಿ ಹೆಣ್ಮಕ್ಳು ಈ ಪ್ರೋಗ್ರಾಮ್ನ ನೋಡ್ತಾರೆ, ಗಂಡಸರು ನೋಡ್ತಾರೆ. ನೀವು ಬರೀ ಹೆಣ್ಮಕ್ಳು ಅಂತ ತಿಳ್ಕೊಬೇಡಿ, ಸರ್ ಅಭಿಮಾನಿ ಮಹಾರಾಜರೆಲ್ಲ ನೋಡ್ತಾರೆ. ಹೌದು ಸರ್. ಆದ್ರೂ ಮೆಜಾರಿಟಿ ಸಾಧಾರಣ ನೋಡೋದ್ರಿಂದ ಹೆಣ್ಮಕ್ಳ ಸಮಸ್ಯೆ ಒಂದೇನೆಂದ್ರೆ ಪೀರಿಯಡ್ ಪ್ರಾಬ್ಲಮ್ ಇರುತ್ತೆ. ಅಂದ್ರೆ ತಿಂಗಳಿಗೊಮ್ಮೆ ಅವರು ಹೊರಗಾದಾಗ ಅವರಿಗೆ ಅಸಾಧ್ಯವಾದಂತಹ ಯೂಟ್ರಸ್ ಕ್ರ್ಯಾಂಪ್ಸ್ ಅಂತೀವಿ. ಎಷ್ಟು ಪ್ರಾಬ್ಲಮ್ ಇರುತ್ತೆ ಅಂದ್ರೆ ಸಾಕಷ್ಟು ಜನ ಸೂಯಿಸೈಡ್ ಮಾಡ್ಕೊಂಡು ಸತ್ತು ಹೋಗಿದ್ದಾರೆ, ಅಷ್ಟು ನೋವಿರುತ್ತೆ. ಹಾಗಾಗಿ ಅವ್ರಿಗೊಂದು ಒಳ್ಳೆಯ ಸಲಹೆ ಕೊಡಕ್ಕೆ ಇಷ್ಟಪಡ್ತೀನಿ. ಇದು ಸೂಜೋಕ್ ಥೆರಪಿ ಅನ್ನೋ ತತ್ವ. ಇದನ್ನ ನಮ್ಮ ಎರಡು ಕಾಲಿಗೆ ಹೋಲಿಸ್ಬೋದು. ಇದು ಎಡಗಾಲು, ಇದು ಬಲಗಾಲು. ನೋಡಿ ನನ್ನ ದೇಹ, ಅದಕ್ಕೆ ಕಂಪೇರ್ ಮಾಡ್ಬೋದು. ಇದು ಎಡಗಾಲು, ಇದು ಬಲಗಾಲು, ಇದು ಎಡಗೈ, ಇದು ಬಲಗೈ. ಇದು ದೇಹ. ನೀವು ಎಡಗೈಯಲ್ಲಿ ಮಾಡ್ಕೋಬೇಕು, ಎಡಗೈಗೆ ಮಾಡ್ಕೊಳ್ಳಿ. ಇದು ದೇಹ, ಕುತ್ತಿಗೆ, ತಲೆ. ಎಷ್ಟು ಹೊಂದಾಣಿಕೆ ಇದೆ ನೋಡಿ. ಹೌದು ಸರ್. ಆಲ್ರೈಟ್. ಈಗ ಯೂಟ್ರಸ್, ಗರ್ಭಕೋಶ, ಇದು ಬರೋದು ಎರಡೂ ಕಾಲುಗಳ ಮಧ್ಯೆ ಕೆಳಭಾಗದಿಂದ ಸ್ವಲ್ಪ ಮೇಲೆ, ಹೊಕ್ಕಳಿಂದ ಕೆಳಗೆ ಬರುತ್ತೆ. ಹಾಗಾಗಿ ಇದು ಎರಡು ಕಾಲು. ಈ ಎರಡು ಕಾಲುಗಳ ತುದಿಯಿಂದ ಸ್ವಲ್ಪ ಮೇಲ್ಭಾಗ, ಈ ಭಾಗದಲ್ಲಿ ಬರುತ್ತೆ ಯೂಟ್ರಸ್. ಸೊ ನಿಮಗೆ ಯಾವುದೇ ರೀತಿಯ ಗರ್ಭಕೋಶದ ಸಮಸ್ಯೆ ಇರ್ಬೋದು, ಡಿಸ್ಚಾರ್ಜ್ ಜಾಸ್ತಿ ಆಗ್ತಿರ್ಬೋದು, ಬ್ಲೀಡಿಂಗ್ ಜಾಸ್ತಿ ಆಗ್ತಿರ್ಬೋದು, ಅಥವಾ ಸ್ಕ್ಯಾಂಟಿ ಬ್ಲೀಡಿಂಗ್ ಇರ್ಬೋದು, ಪೇನ್ಫುಲ್ ಮೆನ್ಸ್ಟ್ರೇಷನ್ ಇರ್ಬೋದು, ಮೆನೋಪಾಸ್ ಟೈಮ್ ಇರ್ಬೋದು, ಯಾವುದೇ ರೀತಿಯ ಗರ್ಭಕೋಶದ ತೊಂದರೆ ಇದ್ದಲ್ಲಿ ನೀವು ಹೆಚ್ಚು ಕಮ್ಮಿ ಈ ಭಾಗವನ್ನ ಈ ತರ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ. ತುಂಬಾ ನೋವುತ್ತೆ. ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಎಲ್ಲೋ ಒಂದ್ ಕಡೆ ತುಂಬಾ ನೋವುತ್ತೆ. ಆ ನೋವಾಗೋ ಪೇನ್ ಹೆಂಗಿರುತ್ತೆ ಅಂದ್ರೆ, ಎಷ್ಟೋ ಜನ ಹೆಣ್ಮಕ್ಳು ಹೇಳ್ತಾರೆ ಒಂದು ಡೆಲಿವರಿ ಆದ್ರೂ ಮಾಡ್ಬಿಡ್ಬೋದು, ಅದಕ್ಕಿಂತ ಜಾಸ್ತಿ ಇದೆಯಲ್ಲ ಈ ನೋವು ಅಂತ ಹೇಳ್ತಾರೆ. ನಿಜ, ತುಂಬಾ ನೋವುತ್ತೆ. ಆ ನೋವು ಆಗೋ ಪಾಯಿಂಟ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ಸ್ವಲ್ಪ ಪ್ರೆಷರ್ನ ವೇರಿ ಮಾಡಿ, ಜಾಸ್ತಿ ಕಮ್ಮಿ ಮಾಡಿ ಸುಮಾರು 1.5-2 ನಿಮಿಷ ಈ ತರ ನಾವು ಬಿಟ್ಟು ಈ ತರ ಮಾಡಿದಾಗ ನಮ್ಮ ಗರ್ಭಕೋಶದ ಸಮಸ್ಯೆ ಬೇಕಾದಷ್ಟು ಸುಧಾರಿಸಿರುತ್ತೆ. ನೀವು ಗಂಟೆಗೆ ಒಂದೊಂದ್ಸಲಿ ಮಾಡ್ಕೋಬಹುದು, ದಿನಕ್ಕೆ 2 ಸಲ 3 ಸಲ ಮಾಡ್ಕೋಬಹುದು. ಇದರಿಂದ ಓವರ್ ಡೋಸ್ ಅನ್ನೋ ಪ್ರಾಬ್ಲಮ್ ಇಲ್ಲ. ಯಾವ ಔಷಧಗಳು ಇಲ್ಲದೆ ನಿಮ್ಮ ಗರ್ಭಕೋಶದ ಸಮಸ್ಯೆಗೆ ನೀವು ಇದೊಂದು ಪರಿಹಾರ ಅಂತ ಮಾಡ್ಕೋಬಹುದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಬೇಕಿತ್ತು ನಮಗೆ. ಇನ್ನು ಸಾಕಷ್ಟು ನಿಮ್ಮ ಕೈ ರುಚಿನ, ನಿಮ್ಮ ಆರೋಗ್ಯ ಪದ್ಧತಿನ ನಮಗೆಲ್ಲ ಹೇಳ್ಕೊಡ್ಬೇಕು ಗುರುಜಿಯವರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತು ರೆಡಿ ಆಗಿದೆ, ಕಾಯ್ತಾ ಇದ್ದಾರೆ. ಅವ್ರನ್ನ ಕರಿತೀನಿ. ಅದಕ್ಕಿಂತ ಮೊದಲು ಇಷ್ಟೊಂದು ಕೊಟ್ಬಿಟ್ಟಿದ್ದಾರೆ, ಇದು ಹಂಗೆ ಬಿಸಾಕಾಗತ್ತೆ? ನೋ ವೇ, ಖಾಲಿ ಮಾಡ್ಕೊಂಡು ಬರಲೇಬೇಕು. ನಿಮ್ಗೆಲ್ಲ ಇಷ್ಟವಾಗಿರೋ ಸುತ್ತು, ನೀವೆಲ್ಲ ಕಾಯ್ತಾ ಇರೋಂಥ ಸುತ್ತು. ಏನ್ರಿ ಮುರಳಿ, ಯಾರ ಮನೆಯವ್ರನ್ನ ಕರೆಸ್ತಾ ಇದ್ದೀರಾ? ಯಾವ ರುಚಿನ ನಮಗ್ ತೋರಿಸ್ತಾ ಇದ್ದೀರಾ? ನಾವೆಲ್ಲ ಕಾಯ್ತಾ ಇದೀವಿ, ಎಲ್ಲರ ಮನೆ ರುಚಿ ನೋಡ್ಬೇಕ್ರಿ. ರುಚಿ ಇಲ್ಲ ಅಂದ್ರೆ ಹೆಂಗ್ರಿ ಗೊತ್ತಾಗುತ್ತೆ ನಮ್ಗೆ ಅಂತ ನೀವು ಅನ್ಕೊಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮೇಡಮ್. ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ಸುಪ್ರೀತಾ. ಸುಪ್ರೀತಾ, ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಎಲೆಕ್ಟ್ರಾನಿಕ್ ಸಿಟಿಯಿಂದ. ಏನ್ ಮಾಡ್ಕೊಂಡಿದ್ದೀರಾ ಸುಪ್ರೀತಾ? ನಾನು ಹೌಸ್ ವೈಫ್. ಓಕೆ, ಯಜಮಾನ್ರು ಏನ್ ಮಾಡ್ತಾ ಇದ್ದಾರೆ? ಅವರು ಫ್ರೂಟ್ಸ್ ಎಕ್ಸ್ಪೋರ್ಟ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದಾರೆ. ಫ್ರೂಟ್ ಎಕ್ಸ್ಪೋರ್ಟ್ ಕಂಪನಿಲಿ ಮ್ಯಾನೇಜರ್ ಆಗಿದ್ದಾರೆ. ಅವ್ರ ಹೆಸರು ಮಿಥುನ್. ಓಕೆ, ಏನ್ ಮಾಡ್ತಾ ಇದ್ದೀರಾ ಸುಪ್ರೀತಾ ನೀವು? ನಾನು ಇವತ್ತು ಮಸಾಲಾ ರೈಸ್ ಚಕ್ಲಿ ಮಾಡ್ತಾ ಇದ್ದೀನಿ. ಮಸಾಲಾ ರೈಸ್ ಚಕ್ಲಿನ? ಹೌದು. ಚಕ್ಲಿ. ಹಾ, ಚಕ್ಲಿ. ಅಯ್ಯೋ, ಓಕೆ. ಮಸಾಲಾ ರೈಸ್ ಚಕ್ಕುಲಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ತೋರ್ಸ್. ರೈಸ್ ಮಸಾಲಾ ಚಕ್ಕುಲಿ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ ಹಿಟ್ಟು, ಉದ್ದಿನ ಬೇಳೆ, ಬೆಳ್ಳುಳ್ಳಿ, ಅಚ್ಚ ಖಾರದ ಪುಡಿ, ಜೀರಿಗೆ, ಉಪ್ಪು, ಎಣ್ಣೆ. ಇಷ್ಟಿದೆ ಸಾಕಾ? ರೈಸ್ ಅಂತ ಹೇಳಿದ್ರಲ್ಲ, ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀರಾ, ಅದಕ್ಕೋಸ್ಕರ ರೈಸ್. ಓಕೆ, ಮಾಡಕ್ ಏನ್ ಕೊಡ್ಲಿ ನಿಮ್ಗೆ ನಾನು? ಸ್ವಲ್ಪ ಒಂದು ಬಾಣ್ಲಿ ಕೊಡಿ, ಸ್ವಲ್ಪ ಉದ್ದಿನ ಬೇಳೆ ಹುರ್ಕೊಳ್ಳೋಣ. ಉದ್ದಿನ ಬೇಳೆ ಹುರ್ಕೋಬೇಕಾ? ಓಕೆ, ಬಾಂಡ್ ಹಿಟ್ಟಾಗಿದೆ. ಎಣ್ಣೆ ಬೇಕಾ? ಎಣ್ಣೆ ಬೇಡ, ಡ್ರೈ ಆಗಿ ರೋಸ್ಟ್ ಮಾಡ್ತೀರಾ? ಹೌದು, ಡ್ರೈ ಆಗಿ ಇದನ್ನ ರೋಸ್ಟ್ ಮಾಡ್ಕೋಬೇಕು. ಉದ್ದಿನ ಬೇಳೆನಾ? ಹೌದು, ಉದ್ದಿನ ಬೇಳೆ ಸ್ವಲ್ಪ ಸಿಮ್ಮಲ್ಲಿ. ಸಿಮ್ಮಲ್ಲಿಲ್ಲ? ಎಷ್ಟು ಉದ್ದಿನ ಬೇಳೆ ಹಾಕ್ತಾ ಇದ್ದೀರಾ? ಎಷ್ಟು ಅಳತೆ ಏನು? 1 ಕಪ್. 1 ಕಪ್ ಅಷ್ಟು ಉದ್ದಿನ ಬೇಳೆ. ಹೌದು, ತುಂಬಾ ಕೆಂಪಗ ಆಗ್ಬಾರ್ದು, ಸ್ವಲ್ಪ ಒಂದು ಯೆಲ್ಲೋ ಕಲರ್ ಬರ್ಬೇಕಷ್ಟೇ. ಹೌದಾ? ಮನೇಲಿ ಯಾರು ಇದ್ದೀರಾ ಸುಪ್ರೀತಾ? ಮನೇಲಿ ಇವಾಗ ನಾನು, ಹಸ್ಬೆಂಡ್, ಮಗಳು. ಹೌದಾ? ಏನ್ ಮಗಳ ಹೆಸರೇನು? ಮಿತಾಲಿ. ಓಕೆ. ಎಷ್ಟನೇ ಕ್ಲಾಸು ಮಗಳು? ಅವಳು ಪ್ರಿ ಕೆಜಿ ಸ್ಕೂಲಿಗೆ ಕಳಿಸ್ತಾ ಇದ್ದೀರಾ? ಹೌದು. ಏನ್ ಮಾಡ್ತೀರಾ? ಮೂಡಿಬಿದ್ರೆ ಸ್ಪೆಷಲ್ ಟಿಫನ್ ಏನಾರ ಮಾಡ್ತೀರಾ ಮನೇಲಿ? ಹಾ, ಮಾಡ್ತೀನಿ. ತುಂಬಾ ವೆರೈಟಿ ಮಾಡ್ತೀನಿ. ಸಾಕಾ? ಇಲ್ಲ, ಸಾಕು. ಸಾಕಾ? ಕಪ್ಪಾಗಿದೆ ಅಲ್ಲ ಸ್ವಲ್ಪ? ಸಾಕು. ಅಫಾಣ ಏನಿಲ್ಲ, ಸ್ವಲ್ಪ ಇದು ಆರ್ಬೇಕು, ಆಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಪ್ರೀತಾ ಅವರು ಬಂದಿದ್ದಾರೆ. ಸುಪ್ರೀತಾ ಅವರು ಒಳ್ಳೆ ಒಂದು ಚಕ್ಕುಲಿಯನ್ನ ಮಾಡಿ ತೋರಿಸ್ತೀನಿ ಮುರಳಿ, ನಮ್ಮ ಮೂಡಿಗೆರೆ ಸ್ಪೆಷಲ್ ಅಂತ ಹೇಳಿದ್ದಾರೆ. ಮೂಡುಬಿದ್ರಿ ಅಲ್ಲ? ಮೂಡುಬಿದ್ರಿ ಸ್ಪೆಷಲ್ ಅಂತ ಹೇಳಿದ್ದಾರೆ.
ಈಗ ನಾವು ಫಸ್ಟ್ ಒಂದು ಕಪ್ ಉದ್ದಿನ ಬೇಳೆನ ಹಾಕಿ ಚೆನ್ನಾಗಿ ನೈಸ್ ಆಗಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿದ್ಮೇಲೆ ಅದನ್ನ ಚೆನ್ನಾಗಿ ಜಡಿ ಹಿಡಿದ್ರೆ ನೈಸ್ ಆಗಿರೋ ಪುಡಿ ಬರುತ್ತೆ. ಚಕ್ಲಿ ಮಾಡ್ಬೇಕಂದ್ರೆ ಸ್ವಲ್ಪ ತರತರಿ ಆಯ್ತು ಅಂತ ಹೇಳಿದ್ರು ಪೌಡ್ರು ನಿಮ್ಗೆ ಚಕ್ಲಿ ಸೀದಾಗಿ ಬರಲ್ಲ, ಕಟ್ ಆಗುತ್ತೆ, ಪುಡಿ ಆಗ್ಬಿಡುತ್ತೆ, ಎದ್ದ ತಕ್ಷಣ ಮುರಿದೋಗುತ್ತೆ, ಈ ತರ ಆಗುತ್ತೆ. ಅದರಿಂದ ಅದನ್ನ ಚೆನ್ನಾಗಿ ಜಡಿ ಇಟ್ಕೋಬೇಕು. ಅವಾಗ್ಲೇನೆ ನೈಸ್ ಆಗದಷ್ಟು ಚಕ್ಲಿ ಚೆನ್ನಾಗಿ ಬರುತ್ತೆ. ಓಕೆ ರೆಡಿ. ಓಕೆ, ಪೌಡರ್ ಮಾಡ್ಕೊಂಡು ಹಾಕೋಣ. ಪೌಡರ್ ಮಾಡಾಗಿದೆ, ನೈಸ್ ಆಗಿ ಪೌಡರ್ ಮಾಡ್ಬಿಟ್ಟಿದ್ದಾರೆ. 1 ಕಪ್ ಉದ್ದಿನ ಹಿಟ್ಟು ಹಾಕೊಂಡಿದೀನಿ. ಹೌದು. ಇನ್ನು 2 ಕಪ್ ಅಕ್ಕಿ ಹಸಿಟ್ಟು. 2 ಕಪ್. ಓಕೆ ಓಕೆ ಓಕೆ. ಅಳತೆ ಕರೆಕ್ಟ್ ಆಗಿರ್ಬೇಕಲ್ಲ? ಮೆಜರ್ಮೆಂಟ್ ಕರೆಕ್ಟ್ ಆಗಿರ್ಬೇಕು. 1 ಕಪ್ ಉದ್ದಿನ ಹಿಟ್ಟಿಗೆ 2 ಕಪ್ ಅಕ್ಕಿ ಹಿಟ್ಟು. ಹೌದು. ವೆರಿ ಸಿಂಪಲ್. 1 ಅಳತೆಗೆ 2 ಅಳತೆ ಇದನ್ನ ಹಾಕೋಬೇಕು ಅಷ್ಟೇ ಅಲ್ವಾ? ಓಕೆ, ಹಾಕಿ ನೋ ಪ್ರಾಬ್ಲಮ್. ಎಣ್ಣೆ ಏನ್ ಕಾಯಿಸಲ್ವಾ ನೀವು? ಹೌದು. ಮತ್ತೇನ್ ಸುಮ್ಮನೆ ಇದೀರಾ? ರಾತ್ರಿ ತನಕ ಮಾಡ್ತೀರಾ? ಇದಕ್ಕೆ ಸ್ವಲ್ಪ 2 ಸ್ಪೂನ್ ಅಷ್ಟು ಸ್ವಲ್ಪ ಹಾಟ್ ಆಯಿಲ್ ಹಾಕ್ಬೇಕು. ಇದಕ್ಕೆ ಮತ್ತೆ ಆಯಿಲ್ ಇಟ್ಕೋಬೇಕಲ್ವಾ ನೀವು? ಓಹೋ, ನಿಮ್ ಯಜಮಾನ್ ಎಷ್ಟು ಗಂಟೆ ಕೆಲ್ಸಕ್ಕೆ ಹೋಗೋದು? ಅವರು 9 ಗಂಟೆ. ಮತ್ತೆ 9 ಗಂಟೆಗೆ ಅಡುಗೆ ಎಲ್ಲಿ ಮಾಡ್ತಿರ್ತೀವಿ ಪಾಪ? ಆಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈಗ ನೀವೇನು ಉದ್ದಿನ ಕಾಳನ್ನ ಇಲ್ಲೇ ತಂದು ಹುರ್ಕೊಂಡ್ರಿ, ಗ್ರೈಂಡ್ ಮಾಡ್ಕೊಂಡ್ರಿ, ಅಕ್ಕಿನ ಯಾಕೆ ಮಾಡ್ಕೊಳ್ಳಿಲ್ಲ? ಅದು ರೆಡಿಮೇಡ್ ಸಿಗುತ್ತಲ್ಲ, ಅದು ಯೂಸ್ ಮಾಡಬಹುದು. ಆದ್ರೆ ರೆಡಿಮೇಡ್ ಅಂಗಡಿಲಿ ಸಿಗುವಂತ ಅಕ್ಕಿನೇ ಯೂಸ್ ಮಾಡಬಹುದು. ಯೂಸ್ ಮಾಡಬಹುದು. ವೆರಿ ಗುಡ್ ವೆರಿ ಗುಡ್. ಕೆಲವು ಪ್ರಶ್ನೆಗಳು ನನಗೆ ಗೊತ್ತಾಗಲ್ಲ ರೀ. ಇದಕ್ಕೆ ನಾವು ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಹಾಕಿ. 1/2 ಸ್ಪೂನ್ ಅಷ್ಟು. ಎಷ್ಟು ಬೇಕಾಗುತ್ತೆ ಸಾಲ್ಟ್? 1 ಸ್ಪೂನ್ ಸಾಕು. ಆಮೇಲೆ ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್ ಒಂದು ಅರ್ಧ ಟೀ ಸ್ಪೂನ್ ಸಾಕು. ಖಾರವಾಗಿರ್ಲಿ ಅಲ್ವಾ ಸ್ವಲ್ಪ? ಸೊ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್. ಸೊ ಇದು ಮೇನ್, ಇದು ಏನದು? ಗಾರ್ಲಿಕ್. ಇದು ಗಾರ್ಲಿಕ್ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ. ಓಕೆ ಓಕೆ, ಸಾಕು. ಸಾಕಾ ಗಾರ್ಲಿಕ್? ಸಾಕು. ಇವಾಗ ಎಣ್ಣೆ ಬೇಕಾದ್ರೆ ಹಾಕೋ ಬಂದು ಬಿಸಿಯಾಗಿದೆ. ಹಾಕ್ಲಾ? 1 ಮಿನಿಟ್. ಓಹೋ, ಬೇಜಾನ್ ಬಿಸಿ ಆಗ್ಬಿಟ್ಟಿದೆ. ಎಷ್ಟು ಸ್ಪೂನ್ ಹಾಕ್ಲಿ ಎಣ್ಣೆನ? 2 ಸ್ಪೂನ್ ಸಾಕು. ಒಂದು ಸಾಕಾಗಿದೆ? ಸ್ವಲ್ಪ ಹಾಕ್ಲಾ? ಇಲ್ಲ, ಸಾಕು. ಸಾಕಲ್ಲ? ಸಾಕು. ಕಾದೋಗ್ಬಿಟ್ಟಿದೆ. ಓಕೆ, ಇನ್ನು ನೀರು ತಕೊಂಡು ಸ್ವಲ್ಪನೇ ಕಲ್ಸ್ಕೊಳ್ಳೋಣ. ಇದು ನೀರ್ ಕೊಡ್ಲಾ? ಎಷ್ಟು ಹಾಕ್ಲಿ ನೀರು? ಸ್ವಲ್ಪ ಸಾಕು. ಆಮೇಲೆ ಕಲ್ಸ್ಕೊಳ್ತಾ ಹಾಕೋಣ. ಸಾಕು. ಏನ್ ಮಾಡ್ತೀರಾ ಯಜಮಾನ್ರಿ ಬ್ರೇಕ್ಫಾಸ್ಟ್ ಬೆಳಗ್ಗೆನೆ? ತುಂಬಾ ವೆರೈಟಿ ಮಾಡ್ತೀನಿ ಮುರಳಿ ಅವರೇ. ಏನೇನ್ ಮಾಡ್ತೀರಾ? ರವಾ ದೋಸೆ, ಮತ್ತೆ ನವಧಾನ್ಯ ದೋಸೆ ಅಂತ ಮಾಡ್ತಾರೆ, ಅದು. ರವೆ ಇಡ್ಲಿ, ಅವಲಕ್ಕಿ ಬಿಸಿಬೇಳೆ ಬಾತು, ಮತ್ತೆ ಬಾಳೆಹಣ್ಣು ದೋಸೆ, ಮತ್ತೆ ಕುಂಬಳಕಾಯಿ ಬರುತ್ತೆ ನೋಡಿ, ಪಂಪ್ಕಿನ್, ಅದರಲ್ಲೂ ದೋಸೆ ಮಾಡ್ತೀನಿ. ಅಂತೂ ವೆರೈಟಿ ಆಗಿ ಟಿಫನ್ ಗಳನ್ನ ಮಾಡ್ಕೊಡ್ತಾ ಇದೀರಾ ಯಜಮಾನ್ರಿಗೆ? ಹೌದು. ಬಾಕ್ಸ್ ತಗೊಂಡ್ಬಿಡ್ತಾರಾ? ಇಲ್ಲ, ಅವ್ರ ಆಫೀಸ್ ಅಲ್ಲೇ ಇದೆ. ಹೌದಾ? ಹೌದು. ನೀವೇನು ಬಿಡುವಿನ ಸಮಯದಲ್ಲಿ ಏನ್ ಮಾಡ್ತಾ ಇದ್ರಿ? ನಾನು ಟ್ಯೂಷನ್ ಮಾಡ್ತೀನಿ ಮಕ್ಕಳಿಗೆ ಸಾಯಂಕಾಲ. ಜಾಸ್ತಿ ಮಕ್ಕಳಿಲ್ಲ, ಬರೀ 2 ಮೆಂಬರ್ಸ್ಗೆ. ಹೌದಾ? ಓಕೆ. ಮತ್ತೆ ಮೊದಲೆಲ್ಲ ಏನೋ ಸೀರಿಯಲ್ ಎಲ್ಲ ಮಾಡ್ತಾ ಇದ್ರಿ? ಆಕ್ಟ್ ಮಾಡ್ತಾ ಇದ್ದೆ, ಜಿ ಕನ್ನಡದಲ್ಲೇ ಬರ್ತಿತ್ತು. ಜಿ ಕನ್ನಡದಲ್ಲ? ಹೌದು. ಯಾವಾಗ? 6 ಇಯರ್ಸ್ ಬ್ಯಾಕ್. ಯಾವುದು? ಮೆಗಾ ಸೀರಿಯಲ್ ಬರ್ತಿತ್ತು, ಪ್ರೀತಿ ಎಂಬ ಮಾಯೆ ಅಂತ. ಪ್ರೀತಿ ಎಂಬ ಮಾಯಲ್ಲಿ ಇದ್ರ ನೀವು? ವಿಲನ್ ರೋಲ್ ಇತ್ತು, ಸಲೀನಾ ಅಂತ. ಹೌದಾ? ಅದರಲ್ಲಿ 3 ಕ್ಯಾರೆಕ್ಟರ್ ಕೊಟ್ಟಿದ್ರು ನಂಗೆ. ಹೌದು. ಹೌದಾ? ಒಂದು ಅಜ್ಜಿ ಆಕ್ಟರ್ನು ಮಾಡಿದೀನಿ, ದಯ್ಯಕ್ಕೂ ಅಂತ ಹೇಳಿ. ಹೌದಾ? ಯಾಕೆ ಬಿಟ್ಬಿಟ್ರಿ ಸೀರಿಯಲ್ ಮಾಡೋದಿಲ್ಲ? ಸೊ ಆಮೇಲೆ ಮ್ಯಾರೇಜ್ ಆಯ್ತು, ಟೈಮ್ ಸಿಗ್ಲಿಲ್ಲ. ಆಯ್ತು. ಒಳ್ಳೇದಾಯ್ತು ಬಿಡಿ. ಇದು ಹಿಟ್ ರೆಡಿ ಆಗಿದೆ. ಹಿಟ್ ರೆಡಿ ಆಗಿದೆ, ಎಣ್ಣೆ ಕಾದಿದೆ. ಇನ್ನೇನ್ ಬೇಕು ನಿಮ್ಗೆ? ಹೌದು. ಇದು ಚಕ್ಲಿ ಮಾಡೋ ಮನೆಯಲ್ಲಿ ಹಾಕೊಳ್ಳೋಣ. ಇದು ಹಾಕೊಳ್ಳಿ. ಇದ್ರೊಳಗಡೆ ಹಾಕೊಳ್ಳೋಣ ಹಿಟ್ಟು. ಹಾಕಿ. ಸಕ್ಕ ದೊಡ್ಡ ಗನ್ ತರ ತಂದ್ಬಿಟ್ಟಿದೀರಪ್ಪ. ಚಕ್ಲಿ ಮುರಿದೇ ಹೋಗೋ ಚಾನ್ಸ್ ಇಲ್ಲ ಅಂತನಾ? ಎಣ್ಣೆನ ಹಾಕೋದ್ ಬೇಡವಾ? ಸಾಕಾ? ಬೇಡ, ಸಾಕು. ಫಸ್ಟ್ ಇದ್ರ ಮೇಲೆ ಹಾಕೊಂಡು ಆಮೇಲೆ ಬಿಡ್ತೀವಿ. ಹೌದಾ? ಆಮೇಲೆ ಹಬ್ಬ ಸದ್ಯ ಬಂತಪ್ಪ. ಅಯ್ಯೋ, ಚಕ್ಲಿ ಕಜಾಯದ ಕತೆ ನಿಮಗೆ ಗೊತ್ತಿಲ್ಲ. ಹಾಕೋಣವಾ? ಫಸ್ಟ್ ಹಾಕಿ ನೋಡೋಣ ಪರಿಸ್ಥಿತಿ ಇಲ್ಲಿಗೆ ಬಂದಿದೆ ನೋಡೋಣ.
ಜಾಸ್ತಿ ಮಾಡದ ಉರಿ ಪರವಾಗಿಲ್ವಾ? ಇಷ್ಟೇ ಇರಲ್ಲ, ಪರವಾಗಿಲ್ಲ, ಸ್ವಲ್ಪ ಕಡಿಮೆ. ಕಡಿಮೆ ಮಾಡ್ಲಾ? ಫುಲ್ ಕಡಿಮೆ ಇದೆ, ಎಂಡಲ್ಲಿದೆ. ಪ್ರೀತಾ, ಚಕ್ಲಿ ಕಜ್ಜಾಯ ಮಾಡ್ಬೇಕಾದ್ರೆ ಅರ್ಜೆಂಟ್ ಮಾಡ್ಕೊಂಡ್ರೆ ಕಜ್ಜಾಯ ನಿಪ್ಪಟ್ಟಾಗ್ಬಿಡುತ್ತೆ, ಚಕ್ಲಿ ಖಾರ ಬುಂದಿ ಆಗ್ಬಿಡುತ್ತೆ. ಜಾನಕ್ಕೆ ಮಾಡಿ, ಏನ್ ಟೆನ್ಷನ್ ಇಲ್ಲ. ನಿಮ್ಮಲ್ಲಿ ಹೆಂಗ್ ಮಾಡ್ತೀರ ಹಂಗೆ ಮಾಡಿ. ಓಕೆ, ಸುಪ್ರೀತ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಅಕ್ಕಿಯ ಮಸಾಲೆಯ ಚಕ್ಕುಲಿಯನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಚಕ್ಕುಲಿ ಅದ್ಭುತವಾಗಿ ಬಂದಿದೆ, ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ. ಅಮ್ಮನ ಶೈಲಿಯ ಅತ್ತೆಯ ಸಜೆಷನ್ನ ಒಂದು ಒಳ್ಳೆ ಚಕ್ಕಲಿನ ಮಾಡಿದ್ದಾರೆ. ಏನ್ ಟೆನ್ಷನ್, ಯಾಕ್ರಿ ಟೆನ್ಷನ್ ರೀ? ಸಖತ್ತಾಗಿ ಮಾಡ್ತೀರಾ ಬಿಡ್ರಿ. ಓಕೆ, ಆಯ್ತಾ? ಹಬ್ಬ, ಸ್ವಲ್ಪ ಅವ್ರಿಗೆ ನಿರಾಳ ಆಯ್ತು. ಓ ಬಂತಪ್ಪ ಅಂತ. ಏನ್ ಟೆನ್ಷನ್ ಪಾಪ, ನೆನ್ನೆಲ್ಲ ಟ್ರೈ ಮಾಡಿರ್ತಾರೆ. ಟ್ರೈ ಮಾಡಿಲ್ಲ, ನಿನ್ನೆ ಮಾಡ್ಲಿಲ್ಲ, ಮೊನ್ನೆ ಮಾಡಿದ್ದ. ಮೊನ್ನೆ ಮಾಡಿ ಪಾಪ ರೆಡಿ ಆಗಿ ಹಿಂಗೆ ಬರುತ್ತಾ ಅಂತ ನೋಡ್ಕೊಂಡು ಇಲ್ಲಿ ಬಂದು ಕೆಟ್ಟೋಗ್ಬಿಟ್ರೆ ಏನ್ ಮಾಡಕ್ಕಾಗುತ್ತೆ? ಇಲ್ಲ, ಚೆನ್ನಾಗಿ ಮಾಡಿದ್ದಾರೆ, ಸಿಕ್ಕಾಪಡೆ ಸಖತ್ತಾಗಿ ಮಾಡಿದೀರಾ. ಓಕೆ, ಜೋಡಿಸ್ಕೊಳ್ಳಿ, ತಿನ್ ರುಚಿ ನೋಡೋಣ ಫಟಾಫಟ್ ಅಂತ. ಒಂದ್ಸರಿ ಟಿವಿಲ್ ಬರ್ಬೇಕು ಅನ್ನೋಷ್ಟೊಂದು ಈಸಿ ಅಲ್ಲ ರೀ ಪಾಪ. ಅವರು ಕಷ್ಟಪಟ್ಟು ಮಲ್ಲೆಲ್ಲ ಟ್ರೈ ಮಾಡಿ ಏನೇನ್ ಪ್ರಾಬ್ಲಮ್ ಇದೆಲ್ಲ ನೋಡ್ಕೊಂಡು ಇನ್ನೊಂದ್ ಸ್ವಲ್ಪ ಹಾಕಿ. ನಮ್ಗೆ ಸಾಲಲ್ಲ ಚಕ್ಲಿ, ಸಿಕ್ಕಾಪಡೆ ಜಿಬಣ್ರಿ ನೀವು ರೀ. ಅದೇನ್ರಿ ಚಕ್ಲಿಗೆ ಒಂದೇನೋ ತಂದಿದ್ದೀರಾ? ಹೌದು, ಇದು ಕಾಂಬಿನೇಷನ್ ಚಟ್ನಿ, ಮೆಣಸಿನ ಚಟ್ನಿ ಅಂತ, ಜೈನ್ ಸ್ಪೆಷಲ್ ನಮ್ದು. ಓ, ಜೈನ್ರಾ ನೀವು? ಕನ್ನಡದ ಜೈನ್ರಾ? ತುಳು ಮಾತಾಡ್ತೀವಿ. ತುಳುರು ಮಾತಾಡ್ತೀರಾ? ಓಕೆ ಓಕೆ. ಇದೇನಿದು, ಏನ್ ಚಟ್ನಿ? ಇದು ಮೆಣಸಿದು ಒಣ ಮೆಣಸಿನಕಾಯಲ್ಲಿ ಚಟ್ನಿ ಮಾಡ್ಕೊಳ್ಳೋದು. ಒಣ ಮೆಣಸಿನಕಾಯಿಯ ಚಟ್ನಿಯೊಳಗೆ ಚಕ್ಲಿ ತಿನ್ನೋದು ನಾನು ನೋಡಿಲ್ಲಪ್ಪ, ಇದೇ ಫಸ್ಟ್ ನೋಡ್ತಾ ಇರೋದು. ಒಡೆ ಬಜ್ಜಿಗೆ ಓಕೆ, ಚಕ್ಲಿಗೆಲ್ಲ ಯಾಕೆ? ನೋ ಪ್ರಾಬ್ಲಮ್, ಕೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜೈನ್ ಸ್ಪೆಷಲ್ ನಲ್ಲಿ ನಮ್ಮಲ್ಲಿ ಒಳ್ಳೆ ಚಟ್ನಿ ಮಾಡ್ತೀವಿ, ತಿನ್ ನೋಡಿ ನೀವು ಅಂತ ಹೇಳಿದ್ದಾರೆ. ಕರೆಕ್ಟು, ನೀವೆಲ್ಲ ಬೆಳ್ಳುಳ್ಳಿ ತಿನ್ನಲ್ಲ, ಈರುಳ್ಳಿ ತಿನ್ನಲ್ಲ, ಮತ್ತೆ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ರೆ? ಹೌದು, ತಿನ್ನೋದಿಲ್ಲ, ಅಂದ್ರೆ ವ್ರತ ಇರುತ್ತಲ್ಲ ಅವಾಗ ತಿನ್ನೋದು. ಚಾತುರ್ಮಾಸ ಪೂಜೆ ತಿನ್ನೋದಿಲ್ಲ, ಅವಾಗ ಯಾವಲ್ಲ ತಿನ್ನೋದಿಲ್ಲ. ಹೌದು. ಓಕೆ, ನೀವು ಪರವಾಗಿಲ್ಲ, ಬೆಳ್ಳುಳ್ಳಿ ಎಲ್ಲ ಹಾಕಿ ಜೈನರಾಗಿದ್ರು ಕೂಡ. ಯಾಕಂದ್ರೆ ನನ್ನ ಫ್ರೆಂಡ್ಗಳು ನೋಡಿ ಸಾಕಷ್ಟು ಜನ ಇದ್ದಾರೆ, ಅಯ್ಯೋ ಬೆಳ್ಳುಳ್ಳಿ ನಾವು ತಿನ್ನಲ್ಲ ಸರ್ ಅಂತಾರೆ. ಇವ್ರು ಬೆಳ್ಳುಳ್ಳಿನೇ ಹಾಕಿ ಮಸಾಲೆ ಚಕ್ಲಿ ಮಾಡಿ ತೋರಿಸಿದ್ದಾರೆ, ಸಿಕ್ಕಾಪಟ್ಟೆ ಅದ್ಭುತ ಕಾಣ್ತದೆ ಚಕ್ಲಿ. ಅದ್ರ ಜೊತೆಗೆ ಒಂದು ಚಟ್ನಿನ ಏನ್ ಹಾಕಿ ಮಾಡಿದ್ರೆ ಸ್ವಲ್ಪ ಹೇಳಿ? ಚಟ್ನಿ ಅದಕ್ಕೆ ಒಣ ಮೆಣಸಿನಕಾಯಿ, ಆಮೇಲೆ ಹುಣಸೆ ಹಣ್ಣು, ಉಪ್ಪು, ಬೆಲ್ಲ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಲಾಸ್ಟ್ ಗೆ ಕೊಬ್ಬರಿ ಎಣ್ಣೆ ಹಾಕ್ತೀವಿ. ಕೊಬ್ಬರಿ ಎಣ್ಣೆ ಹಾಕಿದ್ದೀರಾ? ಕೊಬ್ಬರಿ ಎಣ್ಣೆ ಸ್ವಲ್ಪ ಲಾಸ್ಟ್ ಗೆ ಹಾಕ್ತೀವಿ. ಓಕೆ, ಇದೊಂದು ಚಟ್ನಿನೂ ಮಾಡಿ ತೋರಿಸಬಹುದಾಗಿತ್ತು, ನೀವು ಬರೀ ಚಕ್ಲಿ ತಂದಿದ್ದೀರಾ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚಕ್ಲಿನ, ತುಂಬಾ ಈಸಿಯಾಗಿ ಮಾಡಿದ್ರು. ಆದ್ರೆ ಮುಖದಲ್ಲಿ ಸ್ವಲ್ಪ ಟೆನ್ಷನ್ ಕಾಣ್ತಾ ಇತ್ತು. ಎದುರುಗಡೆ ಬೇರೆ ಯಜಮಾನರು ಬೇರೆ ನಿಂತ್ಬಿಟ್ಟಿದ್ರು. ಅವ್ರ ಭಾಷೆಯಲ್ಲಿ ಹೇಳ್ತಾರೆ ಹಂಗಲ್ಲ, ಇದು ಸ್ವಲ್ಪ ಹಾಕು, ಇದು ಸ್ವಲ್ಪ ಬೇಯಿಸು ಅಂತ ಇದ್ರು. ನೀವು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾವ ರೀತಿ ಮಾಡೋದು ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ರೈಸ್ ಮಸಾಲಾ ಚಕ್ಕುಲಿ ಮಾಡುವ ವಿಧಾನ: ಮೊದಲು 1 ಕಪ್ ಉದ್ದಿನ ಬೇಳೆಯನ್ನು ಪ್ಯಾನ್ಗೆ ಹಾಕಿ ಕೆಂಪಗಾಗುವಂತೆ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಇದನ್ನು ಒಂದು ಬೌಲ್ಗೆ ಹಾಕಿ 2 ಕಪ್ ಅಕ್ಕಿ ಹಿಟ್ಟು, ಉಪ್ಪು, ಅಚ್ಚ ಖಾರದ ಪುಡಿ, ಜೀರಿಗೆ, ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ, ಸ್ವಲ್ಪ ಬಿಸಿ ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿ ನಂತರ ನೀರು ಹಾಕಿ ಚಕ್ಕುಲಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಈ ಮಿಶ್ರಣವನ್ನು ಚಕ್ಕುಲಿ ಉರುಳಿಗೆ ಹಾಕಿ ಚಕ್ಕುಲಿಯಂತೆ ಒತ್ತಿ ಕಾದ ಎಣ್ಣೆಗೆ ಹಾಕಿ ಕರಿಯಿರಿ. ಈಗ ಬಿಸಿ ಬಿಸಿ ಗರಿ ಗರಿ ರೈಸ್ ಮಸಾಲಾ ಚಕ್ಕುಲಿ ರೆಡಿ ಟು ಈಟ್. ಮಾಡಿರೋದು ತುಂಬಾ ಚೆನ್ನಾಗಿತ್ತು. ತುಂಬಾ ಸಕ್ಕತ್ತಾಗಿ ಮಾಡಿದೀರಾ, ತುಂಬಾ ಚೆನ್ನಾಗಿ ಮಾಡಿದೆ. ಅಂತೂ ಈ ಚಟ್ನಿನೂ ಚೆನ್ನಾಗಿದೆ ರೀ, ಒಂದ್ಸರಿ ತೋರಿಸಿ ಬಂದ್ ನಮ್ಗೆ. ತುಂಬಾ ಖಾರವಾಗಿ. ನಾನೇನ್ರೆ ಚಟ್ನಿ ಜೊತೆಗೆ ಚಟ್ನಿ ಎಲ್ಲ ಕಾಂಬಿನೇಷನ್ ನೋಡಿರಲಿಲ್ಲಪ್ಪ. ಏನೋ ಜೈನರು ನೀವು ಬಂದು ನಮ್ಗೆ ತೋರಿಸ್ಬಿಟ್ಟಿದ್ದೀರಾ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸುಪ್ರೀತಾ. ನಿಮ್ಮ ಅತ್ತೆಯವ್ರಿಗೆ, ನಿಮ್ಮ ತಾಯಿಯವ್ರಿಗೆ, ಪಾಪ ಇವತ್ತು ರಜಾ ಹಾಕಿ ಕರ್ಕೊಂಬಂದ್ರಲ್ಲ ನಿಮ್ಮ ಯಜಮಾನರಿಗೆ, ನಿಮ್ಮ ಪುಟ್ಟ ಮಗಳೆಲ್ಲರೂ ಥ್ಯಾಂಕ್ಸ್ ಹೇಳ್ಬಿಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಇಷ್ಟೊಂದು ಸಖತ್ತಾಗಿ ಮಾಡಿದ್ದಾರೆ. ಚಟ್ನಿ ಎಲ್ಲ ಕೊಟ್ಬಿಟ್ಟು ಹೋಗಿದ್ದಾರೆ. ಇದನ್ನ ಮುಗಿಸ್ಲೇಬೇಕು. ಸುಪ್ರೀತ್ ಆ ಕಡೆಗೆ ಹೋಗ್ತಾ ಇದಾರೆ. ಯಾರು ಬರ್ತಾ ಇದಾರೆ ಇವಾಗ? ಅಯ್ಯಯ್ಯೋ, ಆಗ್ಲೇ ಹೇಳಿದ್ನಲ್ಲ, ಚಂದ್ರಪ್ಪನವರು ಒಂದು ಮೇನ್ ಕೋರ್ಸ್ ಮಾಡಿ ಹೋಗಿದ್ರ ಆ ಕಡೆಗೆ. ಇಲ್ಲ ಸರ್, ಫಟಾಫಟ್ ಮಾಡ್ಬೇಕು, ಸ್ವಲ್ಪ ಟೈಮ್ ಕೊಡ್ಬೇಕು ಸರ್, ನೀವು ಅರ್ಜೆಂಟ್ ಆಗ್ಬಿಟ್ಟು ಫಟಾಫಟ್ ಮಾಡಿದ್ರೆ ಮಾಡಕ್ಕಾಗಲ್ಲ, ನೀವು ದಯವಿಟ್ಟು ಫಟಾಫಟ್ ಲಾಸ್ಟ್ ಇಟ್ಕೊಳ್ಳಿ ಸರ್ ಅಂತ ಹೇಳಿದ್ರು. ಓಕೆ, ಮತ್ತೆ ಚಂದ್ರಪ್ಪನವ್ರನ್ನ ಕರಿತಾ ಇದ್ದೀನಿ. ಚಂದ್ರಪ್ಪುರದಿಂದ ಶುರು ಆಗಿತ್ತು, ಮತ್ತೆ ಚಂದ್ರಪ್ಪುರದಿಂದನೇ ಮುಗಿಸುವಂತ ಕಾಲ ಬಂದಿದೆ, ಟೈಮ್ ಆಗ್ತಾ ಇದೆ. ನಮಸ್ಕಾರ. ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನ್ ಸರ್
ಅಯ್ಯಪ್ಪ ಸ್ವಾಮಿ ಹೋದ ಮೇಲೆ ಫುಲ್ಲು ಸ್ವಲ್ಪ ಕಳೆನೇ ಚೇಂಜ್ ಆಗ್ಬಿಟ್ಟಿದೆ. ಅಲ್ಲಿ ಹೋಗಿ 3 ದಿವಸ ಆಯ್ತಲ್ಲ ಹೋಗಿ ಬಂದು. ಎಲ್ಲ ಬಿಟ್ಬಿಟ್ರಾ? ಏನಿಲ್ವಾ? ಏನ್ ಬಿಟ್ಟಿದೀವಿ, ಊಟ ಮಾಡೋದೆಲ್ಲ ಬಿಡಕ್ಕಾಗತ್ತಾ? ಊಟದ ಬಗ್ಗೆ ಯಾರಿಲ್ಲ, ಊಟದ ಹಿಂದೆ ಊಟದ ಮುಂದೆ ಎಲ್ಲ ಬಿಟ್ಟಿದ್ದೀರಾ ತಾನೆ? ಎಲ್ಲ ಬಿಟ್ಟಿದ್ದೀವಿ. ಓಕೆ ಚಂದ್ರಪ್ಪ, ಏನ್ ಮಾಡ್ತಾ ಇದೀರಾ ಫಟಾಫಟ್? ಈಗ ಒಂದು ಹೊಸ ವರ್ಷಕ್ಕೆ ಹೊಸ ರೀತಿಯಾಗಿ ಒಂದು ಮಸಾಲ ದೋಸೆ ಮಾಡ್ತಾ ಇದ್ದೀವಿ. ರಾಗಿ ಮಸಾಲ ದೋಸೆ. ರಾಗಿ ಮಸಾಲಾ ದೋಸೆ ಬೇಕಾಗುವ ಸಾಮಗ್ರಿಗಳು: ರಾಗಿ ದೋಸೆ ಹಿಟ್ಟು, ಹಸಿಮೆಣಸಿನಕಾಯಿ, ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಕರಿಬೇವು, ಶುಂಠಿ, ಆಲೂಗೆಡ್ಡೆ ತುರಿ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಕಾಳುಮೆಣಸು, ಪುದೀನ, ಹುರಿಗಡಲೆ, ಹುಣಸೆ ರಸ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ತುಪ್ಪ, ಉಪ್ಪು, ಎಣ್ಣೆ. ಓಕೆ, ಫಟಾಫಟ್ ಅಂತ ನಮ್ಮ ಇವತ್ತಿನ ಕಾರ್ಯಕ್ರಮ ಚಂದ್ರಪ್ಪ ಅವ್ರು ಬಂದು ರಾಗಿ ಮಸಾಲ ದೋಸೆ ಮಾಡಿ ತೋರಿಸ್ತೀನಿ ಮುರಳಿ ಅಂತ ಹೇಳಿದ್ದಾರೆ. ಏನೇನ್ ತರಿದೀರಾ ರಾಗಿ ಮಸಾಲ? ರಾಗಿ ಮಸಾಲ ದೋಸೆ ಮಾಡಕ್ಕೆ ನಾನು ಫಸ್ಟ್ ಇದನ್ನ ರುಬ್ಕೊಂಡು ತಗೊಂಡ್ ಬಂದಿದ್ದೀನಿ. ಏನದು ರುಬ್ಬಬೇಕಾ? ಅದು ಉದ್ದಿನ ಬೇಳೆ ರುಬ್ಬೇಕಲ್ಲ. ಏನಿದೆ ಒಳಗಡೆ? ಅದೇ ಹೇಳ್ತೀನಿ. ಉದ್ದಿನ ಬೇಳೆ, ರಾಗಿ ಹಸಿಟ್ಟು, ಮೈದಾ, ಚಿರೋಟಿ ರವೆ, ಇದು 4 ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಯಾವ ಪ್ರಮಾಣದಲ್ಲಿ ಹಾಕಿದ್ವಿ ಚಂದ್ರಪ್ಪ? ಪ್ರಮಾಣದಲ್ಲಿ ಒಂದು ಅರ್ಧ ಕೆಜಿ ರಾಗಿ ಹಿಟ್ಟು, ಅರ್ಧ ಕೆಜಿ ರಾಗಿ ಹಿಟ್ಟಿಗೆ ಒಂದು 100 ಗ್ರಾಮು ಚಿರೋಟಿ ರವೆ, 50 ಗ್ರಾಮ್ ಮೈದಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾನು ಇದನ್ನ ಒಂದ್ ದಿವಸ ಮುಂಚಿತವಾಗಿ ನೈಟೇನೆ ರುಬ್ಸಿಟ್ಕೊಂಡಿದ್ದು. ಓಕೆ, ಇದೇ ವೆರಿ ಇಂಪಾರ್ಟೆಂಟ್. ಆಮೇಲೆ ನೀರ್ ಹಾಕ್ಬಿಟ್ಟು ರಾಗಿ ಸಿಟ್ನ ಕಲಿಸ್ಕೊಂಡು ದೋಸೆ ಗೀಸೆ ಮಾಡಿದ್ರೆ ನಮ್ಮನ್ನ ಬೈಕೊಳ್ತಾನೆ ಇರ್ತೀರಾ. ಓಕೆ, ನೆಕ್ಸ್ಟ್ ಈಗ ಇದು ರಾಗಿ ಮಸಾಲ ದೋಸೆ ಆಮೇಲೆ ಮಾಡೋಣ. ಓಕೆ, ಇರ್ಲಿ. ಇವಾಗ ಒಂದು ಕಡಾಯಿ ಕೊಡಿ, ಬಾಣ್ಲಿ. ಏನ್ ಮಾಡ್ತೀರಾ? ಅದಕ್ಕೆ ಪಲ್ಯ ಮಾಡ್ಕೊಳ್ತೀನಿ. ಪಲ್ಯ ಮಾಡ್ಕೊಳ್ತೀರಾ? ಮಸಾಲೆ ಪಟಾಪಟ ಮಸಾಲೆ ಹಾಕೊಳ್ಳೋಣ. ನಮ್ಮನೆ ತಣ್ಣಗಾಗ್ಬಿಡುತ್ತೆ. ಎಣ್ಣೆ ಕೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಾವೇನ್ ಪಲ್ಯ ಮಾಡ್ತಾ ಇದೀವಿ ಅಂತ ಹೇಳ್ಬಿಡ್ಬೇಕು. ಈಗ ಆಲೂಗೆಡ್ಡೆ ಪಲ್ಯನೇ. ಆಲೂಗೆಡ್ಡೆ ಪಲ್ಯನೇ. ಓಕೆ, ಸ್ವಲ್ಪ ಚೇಂಜ್. ಆಲೂಗೆಡ್ಡೆ ಬೇಯಿಸ್ಲಿಲ್ಲ ನಾನು, ಆಲೂಗೆಡ್ಡೆ ತುರ್ಕೊಂಡು ತಗೊಂಡಿದ್ದೀನಿ. ಇದು ಓಕೆ, ಮಾಡಿ ಸರ್. ಮೆಣಸಿನಕಾಯಿ ಹಾಕ್ತಾ ಇದೀನಿ. ಹಾಕಿ. ಈರುಳ್ಳಿ ಹಾಕ್ತಾ ಇದೀನಿ. ಓಕೆ, ಮತ್ತೆ ಅದಕ್ಕೆ ದಪ್ಪ ಮೆಣಸಿನಕಾಯಿ. ಎರಡು ಚೂರು ಕರಿಬೇವು. ಆಲೂಗೆಡ್ಡೆ ತುರಿದ್ಬಿಟ್ಟು ನೀರಲ್ಲಿ ಹಾಕಿಟ್ಟಿದ್ದೀನಿ. ಬರೀ ತುರಿದು ಬೇಯಿಸಿಲ್ಲ, ಹಸಿ ಇದೀನಿ. ಈಗ ನೀರಲ್ಲಿ ಹಾಕಿಲ್ಲ ಅಂದ್ರೆ ಇದು ಕಪ್ಪಾಗ್ಬಿಡ್ತದೆ. ಓಕೆ, ನೀರು ಒಳಗಿದೆ. ತುರಿದಿರುವಂತ ಹಸಿಯಾದಂತ ಆಲೂಗಡ್ಡೆ ಅಲ್ವೇ? ಅದೇನು ತುರ್ದ್ಬಿಟ್ಟು ಎಲ್ಲ ಮಾಡ್ತಾ ಇದೀರಾ ಸ್ಪೆಷಲ್ ಆಗಿ? ಇದು ರಾಗಿ ಮಸಾಲ ದೋಸೆಗೆ ಹಿಂಗೆ ಮಾಡೋದಾ? ಮದುವೆಗಳಲ್ಲಿ ಹಿಂಗೆ ಮಾಡ್ತೀರಾ? ಹೌದು. ಸ್ವಲ್ಪ ಕ್ಯಾರೆಟ್. ಓಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ, ಚಿಕ್ಕಷ್ಟು ಉಪ್ಪು ಹಾಕ್ತಾ ಇದೀನಿ. ಹಾಕಿ. ಚೂರಷ್ಟು ಪುಡಿ ಹಾಕೊಡ್ತಾ ಇದೀನಿ. ಹಾಕಿ. ಶಬರಿಮಲೆಗೆ ಹೋಗಿ ಬಂದು ಸ್ವಲ್ಪ ಗಂಟೆಲ್ಲ ಕೆಟ್ಟಿದೆ ನಿಮ್ದು. ನೀರುಗಳು ಸ್ವಲ್ಪ ಅಲ್ಲ, ಆ ನೀರಿಗೆಲ್ಲ ಏನು ಆಗಿರಲ್ಲ. ಸ್ನಾನಗಳು ತಣ್ಣೀರು ಸ್ನಾನ ಮಾಡ್ತಾ ಇರ್ತೀವಲ್ಲ, ಅದಕ್ಕೆ ಕೋಲ್ಡ್ ಆಗಿರ್ತದೆ. ಇವಾಗ ಅದು ಫ್ರೈ ಆಗ್ತಾ ಇರಲಿ. ನಾನು ಇಲ್ಲಿ ಒಂದು ಚಟ್ನಿ ರೆಡಿ ಮಾಡ್ಕೊತೀನಿ ಮಸಾಲ ದೋಸೆಗೆ. ಒಂದು ಬೋಲ್. ಇದು ರೆಡಿನಾ? ಇದು ಇನ್ನೂ ಬೇಯಬೇಕು. ಬೇಯಬೇಕಾ? ಅದು ಬೇಯೋದ್ರೊಳಗೆ ನಾವು ಚಟ್ನಿ ರೆಡಿ ಮಾಡ್ಕೊತೀವಿ. ಏನ್ ಕೊಡಿ? ಸಣ್ಣ ಬೋಲ್ ಕೊಡ್ಲ? ಸಣ್ಣ ಬೋಲ್ ಕೊಡಿ. ನೋಡಿ, ಶುಂಠಿ ಹಾಕೊಡ್ತಾ ಇದೀನಿ ಚಟ್ನಿ ಹಾಕೋಕೆ. ಶುಂಠಿನ ಚಟ್ನಿಗೆ? ಇದು ಚಟ್ನಿಗೆ. ಓಕೆ, ಇದು ಮೆಣಸಿನಕಾಯಿ ಹಾಕೋತಾ ಇದೀನಿ. ಓಕೆ, ಯಾವ ಕಲರ್ ಚಟ್ನಿ ಇದು? ಹಸಿರು ಕಲರ್? ಹಸಿರು ಕಲರ್ ಚಟ್ನಿ. ಕಾಳು ಮೆಣಸು ಹಾಕ್ತಾ ಇದೀನಿ. ಹಾಕಿ. ಕಾಳು ಮೆಣಸು, ಶುಂಠಿ, ಹಸಿರು ಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು. ಓಕೆ, ಸ್ವಲ್ಪ ಹುರುಗಡ್ಲೆ. ಸ್ವಲ್ಪ ಹುರುಗಡ್ಲೆ ಸಾಕಾ? ಇದು ಸ್ವಲ್ಪ ಹುಣಸೆಹಣ್ಣು, ಬೆಳ್ಳುಳ್ಳಿ 1-2 ಪೀಸು, ಸ್ವಲ್ಪ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ. ಇದಕ್ಕೆ ನೀರು ಬೇಡವಾ? ಸ್ವಲ್ಪ ಹಾಕಿ ಸಾಕು. ಸ್ವಲ್ಪ ನೀರು ಹಾಕಿ. ಬೇಯೋದ್ರೊಳಗಡೆ ಗ್ರೈಂಡ್. ಓಕೆ, ಗ್ರೈಂಡ್ ಮಾಡ್ಕೊಂಡು ನೀವು ಸ್ವಲ್ಪ ಆಡಿಸ್ಕೋತಾರೆ. ಓಕೆ, ಬಸ್. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಉಪ್ಪು ಬೇಕಾ? ಇಲ್ಲ, ಅದಕ್ಕೆ ಹಾಕಿರೋದು ನಾನು ಉಪ್ಪು. ಹೌದು, ಇದಕ್ಕೆ ಹಾಕಿಲ್ಲ. ಆಲೂಗಡ್ಡೆನಲ್ಲಿ ಒಂದು ಪಲ್ಯದ ಪಕ್ಕ ಒಂದು ಒಳ್ಳೆ ಪುದೀನ ಚಟ್ನಿ,
ಇದ್ರ ಜೊತೆಗೆ ಚಿಟ್ಕೊಂಡು ಈಗ ಮಾಡಿದ್ರೆ ಬಿಸಿ ಬಿಸಿಯಾದಂತ ರಾಗಿಯ ದೋಸೆ. ಸೇಮ್ ನಾವು ದೋಸೆ ಮಾಮೂಲಿ ದೋಸೆ ಹೆಂಗ್ ಮಾಡ್ತೀವಿ ಹಂಗೇನೆ, ಅಂದ್ರೆ ರುಬ್ಬಿಟ್ಕೋಬೇಕು. ಇದನ್ನು ಮುದ್ದಿನ ಬೇಳೆ ಮಿಕ್ಸ್ ಮಾಡ್ಕೊಳ್ಳೇಬೇಕು. ಒಂದಿನ ಮೊದಲು ರುಬ್ಬಿಟ್ಕೊಳ್ಳೇಬೇಕು. ಹುಳಿ ಬರಬೇಕಲ್ಲ. ಹುಳಿ ಬಂದಿಲ್ಲ ಅಂದ್ರೆ ಹಿಂಗ್ ಬರಲ್ಲ. ಕಿತ್ಕೊಂಡ್ ಬರುತ್ತೆ. ಆಮೇಲೆ ಎಲ್ಲಾರು ರಾಗಿ ದೋಸೆ ಏನ್ ಗೊತ್ತಾ, ಹಸಿಟ್ ಹಾಕ್ಬಿಟ್ಟು ನೀರ್ ಹಾಕ್ಬಿಟ್ಟು ಕಲ್ಸ್ಕೊಂಡ್ಬಿಡೋದೇ ರಾಗಿ ದೋಸೆ. ಸಿಮ್ ಕಮ್ಮಿ ಮಾಡಿ. ನೋಡಿ ಅವರೇ, ಬಿಸಿ ಬಿಸಿ ರಾಗಿ ಮಸಾಲೆ ದೋಸೆ ರೆಡಿಯಾಗಿದೆ. ರುಚಿ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳಿ. ಒಳ್ಳೆ ರಾಗಿ ಮಸಾಲೆ ದೋಸೆ ಯಾವ ರೀತಿ ಮಾಡಿದ್ರು ಚಂದ್ರಪ್ಪ ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ರಾಗಿ ಮಸಾಲೆ ದೋಸೆ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಾದ ಎಣ್ಣೆಗೆ ಹಸಿಮೆಣಸಿನಕಾಯಿ, ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಕರಿಬೇವು, ತುರಿದ ಆಲೂಗೆಡ್ಡೆ, ತುರಿದ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಉಪ್ಪು, ಅರಿಶಿನ ಹಾಕಿ ಫ್ರೈ ಮಾಡಿ. ನಂತರ ಇದಕ್ಕೆ ನೀರು, ತೆಂಗಿನಕಾಯಿ ತುರಿ ಸೇರಿಸಿ ಕಲಸಿ ಪಲ್ಯ ಸಿದ್ಧ ಮಾಡಿಕೊಳ್ಳಿ. ಮಿಕ್ಸಿ ಜಾರ್ಗೆ ಶುಂಠಿ, ಹಸಿಮೆಣಸಿನಕಾಯಿ, ಕಾಳುಮೆಣಸು, ಪುದೀನ, ಕೊತ್ತಂಬರಿ ಸೊಪ್ಪು, ಹುರಿಗಡಲೆ, ಹುಣಸೆಹಣ್ಣು, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಇದಕ್ಕೆ ಉಪ್ಪು ಸೇರಿಸಿ ಕಲಸಿ. ತವಾದ ಮೇಲೆ ತುಪ್ಪ ಹಾಕಿ ತಯಾರಿಸಿಕೊಂಡ ರಾಗಿ ದೋಸೆ ಹಿಟ್ಟನ್ನು ಹಾಕಿ ಇದರ ಮೇಲೆ ತುಪ್ಪ ಸವರಿ ರುಬ್ಬಿಕೊಂಡ ಮಸಾಲವನ್ನು ಹಾಕಿ ಎರಡೂ ಕಡೆ ಬೇಯಿಸಿ. ಇದರ ಮಧ್ಯಕ್ಕೆ ತಯಾರಿಸಿಕೊಂಡ ಪಲ್ಯ ಹಾಕಿ ಮಡಿಸಿ. ಈಗ ರುಚಿ ರುಚಿಯಾದ ರಾಗಿ ಮಸಾಲೆ ದೋಸೆ ಸವಿಯಲು ಸಿದ್ಧ. ತುಂಬಾ ಬಾಯಿ ರುಚಿಯಾಗಿದೆ, ಅದ್ಭುತವಾಗಿ ಮಾಡಿದೀರಾ. ಕಾರ್ಯಕ್ರಮಕ್ಕೆ ಬನ್ನಿ, ಹೊಸ ಹೊಸ ಅಡಿಗೆಗಳನ್ನ ತೋರಿಸ್ತಾ ಇರಿ ನಿಮ್ಮ ಅಭಿಮಾನಿಗಳಿಗೋಸ್ಕರ. ಥ್ಯಾಂಕ್ ಯು ಚಂದ್ರಪ್ಪ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.